ಗ್ರಾಮ ಒನ್ ಕೇಂದ್ರಗಳಲ್ಲಿ ಕೈಕೊಟ್ಟ ಸರ್ವರ್, ಕಾದು ಕಾದು ಸುಸ್ತಾದ ಜನ, ಗ್ಯಾರಂಟಿ ಕಮಾಲ್ನಿಂದ ಕಂಗೆಟ್ಟ ಸಾರ್ವಜನಿಕರು. ಕರ್ತವ್ಯದಲ್ಲಿ ಚಿಕ್ಕಬಳ್ಳಾಪುರ ಸಿಂಗಂ, ಆರೋಪಿಗಳ ಪಾಲಿಗೆ ಸಿಂಹ ಸ್ವಪ್ನ, ಎಸ್ಪಿ ಡಿಎಲ್ ನಾಗೇಶ್ ವರ್ಗಾವಣೆ. ಗ್ರಾಮ ಒನ್ ಕೇಂದ್ರಗಳಲ್ಲಿ ನೂಕುನುಗ್ಗಲು, ತಲೆನೋವಾದ ಸರ್ವರ್ ಸಮಸ್ಯೆ, ಅಧಿಕಾರಿಗಳಿಗೆ ಹಿಡಿಶಾಪ ಹಾಕಿದ ಸಾರ್ವಜನಿಕರು. ವಿವಿಧ ಬೇಡಿಕೆಗಳಿಗೆ ಆಗ್ರಹ, ಭ್ರಷ್ಟ ಅಧಿಕಾರಿಗಳ ವಿರುದ್ಧ ಆಕ್ರೋಶ, ರಾಷ್ಟ್ರೀಯ ಕಿಸಾನ್ ಸಂಘಟನೆಯಿಂದ ಪ್ರತಿಭಟನೆ. ನಮಸ್ಕಾರ, ಎಂಎಂಟಿವಿ ನ್ಯೂಸ್ಗೆ ಸ್ವಾಗತ. ನಾನು ಪದ್ಮಾ. ಆಹಾರ ಮತ್ತು ನಾಗರಿಕ ಸರಬರಾಜು ಇಲಾಖೆ ಹೊಸ ರೇಷನ್ ಕಾರ್ಡ್ ನೋಂದಣಿ ಅರ್ಜಿ ನೀಡಲು ಹಾಗೂ ರೇಷನ್ ಕಾರ್ಡ್ ತಿದ್ದುಪಡಿ ಕಾರ್ಯವು ಗ್ರಾಮ ಒನ್ ಕೇಂದ್ರಗಳಲ್ಲಿ ಕೈಕೊಟ್ಟ ಸರ್ವರ್ನಿಂದ ಸಾರ್ವಜನಿಕರಿಗೆ ತಲೆನೋವಾಗಿ ಪರಿಣಮಿಸಿದೆ. ಅದೇಗೆ ಅಂದ್ರ ಈ ವರದಿ ನೋಡಿ. ರಾಜ್ಯ ಕಾಂಗ್ರೆಸ್ ಸರ್ಕಾರ ಈಗಾಗಲೇ ಪಂಚ ಗ್ಯಾರಂಟಿಗಳ ಮೂಲಕ ಜನಮಾನಸದಲ್ಲಿ ನೆಲೆಯೂರಿದೆ. ಆದರೆ ಗ್ಯಾರಂಟಿ ಪಡೆಯಲು ಹಲವು ಷರತ್ತುಗಳನ್ನು ವಿಧಿಸಿದೆ. ಇನ್ನೂ ಸಹ ಹಲವಾರು ಮಂದಿಗೆ ಪಡಿತರ ಚೀಟಿಯೇ ಇಲ್ಲ. ಅದಕ್ಕಾಗಿ ಗ್ರಾಮ ಒನ್ ಕೇಂದ್ರದಲ್ಲಿ ಹೊಸ ಪಡಿತರ ಚೀಟಿಗೆ ನೋಂದಣಿ ಅರ್ಜಿ ಕೊಡಲು ಹಾಗೂ ಪಡಿತರ ಚೀಟಿಯಲ್ಲಿ ತಿದ್ದುಪಡಿ ಮಾಡಿಕೊಳ್ಳಲು ಜುಲೈ 2 ಮತ್ತು 3ರಂದು 2 ದಿನಗಳು ಮಾತ್ರ ಆಹಾರ ನಾಗರಿಕ ಸರಬರಾಜು ಇಲಾಖೆ ಕಾಲಮಿತಿ ವಿಧಿಸಿ ಆದೇಶ ಹೊರಡಿಸಿದೆ. ಅದರಲ್ಲೂ ಹೊಸ ಪಡಿತರ ನೋಂದಣಿ ಅರ್ಜಿಗಳ ಸ್ವೀಕೃತಿಗಾಗಿ ಬೆಳಗ್ಗೆ 10 ಗಂಟೆಯಿಂದ 12 ಗಂಟೆ ಹಾಗೂ ಪಡಿತರ ಚೀಟಿಯಲ್ಲಿನ ತಿದ್ದುಪಡಿಗಾಗಿ ಸಂಜೆ 4 ಗಂಟೆಯಿಂದ 6 ಗಂಟೆಯವರೆಗೂ ಕಾಲಮಿತಿಯನ್ನ ವಿಧಿಸಿದೆ. ಆದರೆ ಈ 4 ಗಂಟೆಯಲ್ಲಿ ಸರ್ವರ್ ಕೈಕೊಟ್ಟು ಅತ್ತ ಗ್ರಾಮ ಒನ್ ಕೇಂದ್ರದವರಿಗೂ ಇತ್ತ ಜನಸಾಮಾನ್ಯರಿಗೂ ತಲೆನೋವಾಗಿ ಪರಿಣಮಿಸಿದೆ. ಇನ್ನು ಚಿಕ್ಕಬಳ್ಳಾಪುರ ತಾಲೂಕಿನ ದೊಡ್ಡ ಪೈಲಗುರಿಕಿಯ ಗ್ರಾಮದ ಬಳಿಯ ಗ್ರಾಮ ಒನ್ ಕೇಂದ್ರದಲ್ಲಿ ಸರ್ಕಾರ ಕೊಟ್ಟಿರೋ ಕಾಲಮಿತಿಯಲ್ಲಿ ಸರ್ವರ್ ಸಮಸ್ಯೆಯಿಂದ ಕೇವಲ 1-2 ಅರ್ಜಿಗಳು ಮಾತ್ರ ಕಂಪ್ಯೂಟರ್ನಲ್ಲಿ ಅಪ್ಲೋಡ್ ಆಗುತ್ತಿದೆ. ಗ್ರಾಮಸ್ಥರು ಬೆಳಗ್ಗೆಯಿಂದಲೇ ಕೆಲಸ ಕಾರ್ಯ ಬಿಟ್ಟು ಕೇಂದ್ರದ ಬಳಿ ಕಾದು ಕುಳಿತು ಸರ್ವರ್ ಸಮಸ್ಯೆಯಿಂದ ಬಂದ ದಾರಿಗೆ ಸುಂಕವಿಲ್ಲ ಎಂದು ಆಹಾರ ನಾಗರಿಕ ಸರಬರಾಜು ಇಲಾಖೆ ವಿರುದ್ಧ ಹಿಡಿ ಶಾಪ ಹಾಕುತ್ತಿದ್ದಾರೆ. ಇನ್ನು ಕೆಲ ಗ್ರಾಮಸ್ಥರು ನಮಗೆ ಯಾವ ಗ್ಯಾರಂಟಿಗಳು ಬೇಕಾಗಿಲ್ಲ, ಮಕ್ಕಳ ಹೆಸರನ್ನ ಪಡಿತರದಲ್ಲಿ ಸೇರಿಸಲು ಆಗುತ್ತಿಲ್ಲ, ನಮಗೆ ಪಡಿತರ ಚೀಟಿ ಕೊಟ್ರೆ ಸಾಕು, ಮಕ್ಕಳನ್ನ ಶಾಲೆಗೆ ಸೇರಿಸಲು ಆಗುತ್ತಿಲ್ಲ ಎಂದು ತಮ್ಮ ಅಳಲನ್ನ ಎಂಎಂಟಿವಿ ಬಳಿ ತೋಡಿಕೊಂಡಿದ್ದಾರೆ. ಬಂದಿಲ್ಲ, ಏನಿಲ್ಲ, ಇಲ್ಲಿ ತಂಗ ಇಲ್ಲ ಪಂಗ ಇಲ್ಲ ನಿಂತ್ಕೊಂಡಿದ್ದೀವಿ. ಯಾಕಂತ ಸರ್ವೇ ಇಲ್ಲ ಅಂತ ಗೌರ್ಮೆಂಟ್ ಏನು ಆಗೋದಂತೆ. ಏನ್ ಹೇಳ್ತಾ ಇದಾರೆ ಇವರು? ಏನಿಲ್ಲ ಅಂತ ಅವ್ರೆ. ಯಾಕಂತ ಅದು ಬಂದ್ರೆಲ್ಲ ಅವ್ರು ಮಾಡ್ಕೊಡೋದು. ನೀವೇನು ಏನ್ ಮಾಡಿಸ್ಕೊಳಕ್ ಬಂದಿರೋದು? ನಾವು ರೇಷನ್ ಕಾರ್ಡ್ ಬದಲಾಯಿಸಕ್ ಬಂದಿದ್ವಿ. 2 ತಿಂಗಳಿಂದ 3 ತಿಂಗಳಿಂದ 2 ವರ್ಷದಿಂದ ಬೆಂಗಳೂರಾಗಿದ್ರೆ ಇಲ್ಲಿ ಇಬ್ರು ಕಾರ್ಡ್ ಮಾಡೋಕ್ಕೆ 2 ವರ್ಷದಿಂದ ಕೇಳ್ತಾವ್ರೆ. ಈಗ ಎಷ್ಟೊತ್ತಿಂದ ಕಾಯ್ಕೊಂಡಿದ್ದಾರೆ ನೀವು ಇಲ್ಲಿ? 2 ವರ್ಷದಿಂದ ಇಲ್ಲಿ ಬಂದ ಎಲ್ಲ 1 ವಾರ ಆಯ್ತು. ಆಲ್ಗೊರ್ಕಿ ನಮ್ದು. ಏನು ಹೇಳ್ತವ್ರೆ? ಇನ್ನು ಸರ್ವೆ ಇಲ್ಲ, ಆಗಲ್ಲ, ಇನ್ನು ಕೊಡ್ತೀವಿ ಇಲ್ಲ ಅಂತ ಇಲ್ಲ ಅನ್ನೋಲ್ಲ, ಕೊಡ್ತೀವಿ ಅಂತ. ನಿಂತು ಕಾಲ್ ನೋವಲ್ಲೇ ನಿಂತ್ಕೊಂಡ್ರೆ ಏನು ಅಷ್ಟೊತ್ತು ನಿಂತಂತ ಆಮೇಲೆ ಮಲ್ಕೊಳೋದು ಹೋಗಿ ಮನೆಯವ್ರು. ಅಲ್ಲಿ ಇವತ್ತು ಕೆಲಸ ಆಗತ್ತಂತ ಇಲ್ವಂತ ಕಾರ್ಡು? ಆಗಲ್ಲ ಅಂತ ಅವ್ರೆ. ಯಾಕೆ? ಸರ್ವೆ ಬರಲ್ಲ ಅಂತೆ. ಹೌದಾ? ಇನ್ನು ಚಿಕ್ಕಬಳ್ಳಾಪುರ ತಾಲೂಕಿನ ಮುಷ್ಟೂರು ಗ್ರಾಮದಲ್ಲಿನ ಗ್ರಾಮ ಒನ್ ಕೇಂದ್ರದಲ್ಲಿಯೂ ಸಹ ಇದೇ ಪರಿಸ್ಥಿತಿ ಎದುರಾಗಿದೆ. ಕೊಟ್ಟ ಕಾಲಮಿತಿಯಲ್ಲಿ ಸರ್ವರ್ ಇಲ್ಲದೆ ಗ್ರಾಮಸ್ಥರು ಹೈರಾಣಾಗುತ್ತಿದ್ದಾರೆ. ಒಟ್ಟಾರೆ ಜಿಲ್ಲೆಯಾದ್ಯಂತ ಸರ್ವರ್ ಕೈಕೊಟ್ಟಿದ್ದು ಗ್ರಾಮ ಒನ್ ಕೇಂದ್ರಗಳ ಬಳಿ ಜನರು ಹೈರಾಣಾಗುತ್ತಿದ್ದಾರೆ. ಪಡಿತರ ಚೀಟಿ ಬರೀ ಗ್ಯಾರಂಟಿ ಯೋಜನೆಗಳಿಗೆ ಮಾತ್ರ ಅಲ್ಲದೆ ಇತರೆ ಕೆಲಸಗಳಿಗೂ ಅತ್ಯವಶ್ಯಕವಾಗಿದೆ. ಇರೋ ಕಾಲಮಿತಿಯಲ್ಲಿ ಸರ್ವರ್ ಕೈಕೊಟ್ಟು ನೂತನ ಪಡಿತರ ಚೀಟಿಯನ್ನ ನೋಂದಾವಣೆ ಮಾಡಲಾಗಿದೆ ಹಾಗೂ ಇರೋ ಪಡಿತರ ಚೀಟಿಯನ್ನ ತಿದ್ದುಪಡಿ ಮಾಡಲಾಗದೆ ಜನ ಮಾತ್ರ ಗ್ಯಾರಂಟಿ ಕಮಾಲ್ ಹೀಗೂ ಇರುತ್ತಾ ಅಂತ ಕೈ ಇಸುಕಿಕೊಂಡು ಸಂಬಂಧಪಟ್ಟ ಇಲಾಖೆಗೆ ಇಡೀ ಶಾಪ ಹಾಕುತ್ತಿದ್ದಾರೆ. ಇನ್ನಾದರೂ ಸಂಬಂಧಪಟ್ಟ ಇಲಾಖೆ ಎಚ್ಚೆತ್ತುಕೊಂಡು ಇದಕ್ಕೆ ಸಾರ್ವಜನಿಕರ ಸಮಸ್ಯೆಗೆ ಮುಕ್ತಿ ದೊರಕಿಸುತ್ತಾರಾ? ಕಾದು ನೋಡಬೇಕಾಗಿದೆ. ಲಕ್ಷ್ಮೀನಾರಾಯಣ್ ಜೊತೆ ಕಳವಾರ ಅರುಣ್, ಎಂಎಂಟಿವಿ ನ್ಯೂಸ್, ಚಿಕ್ಕಬಳ್ಳಾಪುರ. ಪೊಲೀಸ್ ಕರ್ತವ್ಯದಲ್ಲಿ ಚಿಕ್ಕಬಳ್ಳಾಪುರ ಸಿಂಗಂ ಆಗಿ ಆರೋಪಿಗಳ ಪಾಲಿಗೆ ಸಿಂಹ ಸ್ವಪ್ನವಾಗಿ ಕಾಡಿದ ಚಿಕ್ಕಬಳ್ಳಾಪುರ ಜಿಲ್ಲಾ ವರಿಷ್ಠಾಧಿಕಾರಿ ಡಿಎಲ್ ನಾಗೇಶ್ ವರ್ಗಾವಣೆಗೊಂಡಿದ್ದಾರೆ. ಈ ಕುರಿತು ಒಂದು ವರದಿ.
ಹೌದು, ಕಳೆದ 2 ವರ್ಷಗಳ ಹಿಂದೆ ಚಿಕ್ಕಬಳ್ಳಾಪುರ ಜಿಲ್ಲಾ ವರಿಷ್ಠಾಧಿಕಾರಿಯಾಗಿ ಕರ್ತವ್ಯಕ್ಕೆ ಸ್ವೀಕರಿಸಿಕೊಂಡು ಆಗಿನಿಂದ ಈಗಿನವರೆಗೂ ಕರ್ತವ್ಯವೇ ದೇವರ ಕೆಲಸ ಎಂಬಂತೆ ಕೆಲಸ ಮಾಡಿಕೊಂಡು ಬಂದಿದ್ದರು. ಯಾವುದೇ ಭ್ರಷ್ಟಾಚಾರದ ಆರೋಪಗಳಿಲ್ಲದೆ ಎಷ್ಟೇ ಒತ್ತಡ ಬಂದರೂ ಯಾರಿಗೂ ಮುಲಾಜಿಲ್ಲದೆ ನಿಷ್ಠೆಯಿಂದ ಕೆಲಸ ನಿರ್ವಹಿಸಿದ ದಕ್ಷ ಅಧಿಕಾರಿ ಡಿಎಲ್ ನಾಗೇಶ್ ಅವರ ಅವಧಿ 2 ವರ್ಷಗಳು ಪೂರ್ಣಗೊಂಡಿವೆ. ರಾಜ್ಯ ಸರ್ಕಾರ ಅವರನ್ನ ಚಿಕ್ಕಬಳ್ಳಾಪುರದಿಂದ ಬೆಂಗಳೂರಿಗೆ ವರ್ಗಾವಣೆಯ ಆದೇಶ ಹೊರಡಿಸಿದೆ. ಅದರಂತೆ ಪೊಲೀಸ್ ಇಲಾಖೆಯ ಸಿಬ್ಬಂದಿ ಎಸ್ಪಿ ನಾಗೇಶ್ ಅವರಿಗೆ ಪುಷ್ಪ ಮಳೆಯೊಂದಿಗೆ ಜೈಕಾರ ಹಾಕಿ ವಿಶೇಷ ಬೀಳ್ಕೊಡುಗೆ ಕೊಟ್ಟಿದ್ದಾರೆ. ಜಿಲ್ಲೆಯ ಪೊಲೀಸ್ ಅಧಿಕಾರಿಗಳು ಸಿಬ್ಬಂದಿಯವರಿಂದ ಹೃದಯ ಸ್ಪರ್ಶಿ ಬೀಳ್ಕೊಡುಗೆ ಮಾಡಿಕೊಟ್ಟಿದ್ದಾರೆ. ಇನ್ನು ಚಿಕ್ಕಬಳ್ಳಾಪುರ ಜಿಲ್ಲೆಯ ಚಿಂತಾಮಣಿಯಲ್ಲಿ ಅಡಿಷನಲ್ ಎಸ್ಪಿಯಾಗಿದ್ದ ಕುಶಾಲ್ ಚೌಕ್ಸಿ ಅವರು ಚಿಕ್ಕಬಳ್ಳಾಪುರ ನೂತನ ಜಿಲ್ಲಾ ವರಿಷ್ಠಾಧಿಕಾರಿಯಾಗಿ ವರ್ಗಾವಣೆಯಾಗಿದ್ದಾರೆ. ಕಳವಾರ ಅರುಣ್, ಎಂಎಂಟಿವಿ ನ್ಯೂಸ್, ಚಿಕ್ಕಬಳ್ಳಾಪುರ. ಗೌರಿಬಿದನೂರಿನಲ್ಲಿ ಹೊಸ ರೇಷನ್ ಕಾರ್ಡ್ ನೋಂದಣಿ ಅರ್ಜಿ ನೀಡಲು ಹಾಗೂ ರೇಷನ್ ಕಾರ್ಡ್ ತಿದ್ದುಪಡಿ ಕಾರ್ಯವು ಗ್ರಾಮ 1 ಕೇಂದ್ರಗಳಲ್ಲಿ ಕೈಕೊಟ್ಟ ಸರ್ವರ್ನಿಂದ ಸಾರ್ವಜನಿಕರು ಕಿರಿಕಿರಿ ಅನುಭವಿಸಿದರು. ಗೌರಿಬಿದನೂರು ನಗರ ಮತ್ತು ತಾಲೂಕಿನ ಗ್ರಾಮೀಣ ಭಾಗದ ಜನರ ಅನುಕೂಲಕ್ಕಾಗಿ ಆಹಾರ ಮತ್ತು ನಾಗರಿಕ ಇಲಾಖೆ ವತಿಯಿಂದ ಬಿಪಿಎಲ್ ಕಾರ್ಡ್ ಹೊಸದಾಗಿ ಮತ್ತು ತಿದ್ದುಪಡಿಗಾಗಿ ಅರ್ಜಿ ಸಲ್ಲಿಸಲು ಅವಕಾಶ ಕಲ್ಪಿಸಿದೆ. ಎಲ್ಲ ಗ್ರಾಮ 1 ಮತ್ತು ಸಿಎಸ್ಸಿ ಕೇಂದ್ರಗಳಲ್ಲಿ ಬಿಪಿಎಲ್ ಕಾರ್ಡ್ಗೆ ಹೊಸದಾಗಿ ಮತ್ತು ತಿದ್ದುಪಡಿಗಾಗಿ ಅರ್ಜಿ ಸಲ್ಲಿಸಲು ದಿನಾಂಕ 2/7/2024 ರಿಂದ 3/7/2024 ರವರೆಗೆ ಬೆಳಗ್ಗೆ 10 ರಿಂದ ಮಧ್ಯಾಹ್ನ 12 ರವರೆಗೆ ಹೊಸದಾಗಿ ಅರ್ಜಿ ಸಲ್ಲಿಸುವವರಿಗೆ ಮತ್ತು ಮಧ್ಯಾಹ್ನ 12 ರಿಂದ 6 ರವರೆಗೆ ತಿದ್ದುಪಡಿಗಾಗಿ ಅರ್ಜಿ ಸಲ್ಲಿಸುವವರಿಗೆ ಅವಕಾಶ ಕಲ್ಪಿಸಿಕೊಡಲಾಗಿದೆ. ಆದರೆ ಅರ್ಜಿ ಸಲ್ಲಿಸಲು ಬಂದ ಸಾರ್ವಜನಿಕರು ಇಲಾಖೆ ಮತ್ತು ಸರ್ಕಾರದ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಇವರು ನೀಡಿರುವ ಸಮಯ ಸಾಕಾಗುತ್ತಿಲ್ಲ, ನಮ್ಮ ಸಮಸ್ಯೆ ಅವರಿಗೆ ಅರ್ಥವಾಗುತ್ತಿಲ್ಲ ಎಂದು ಅಳಲು ತೋಡಿಕೊಂಡು ಮನೆಗಳಿಗೆ ವಾಪಸ್ ತೆರಳಿದ್ದಾರೆ. ಅದು ರೇಷನ್ ಕಾರ್ಡು ಹೊಸದಾಗಿ ಸೇರ್ಪಡೆ ಮಾಡಬೇಕಂತ 7 ಗಂಟೆಗೆ ಬಂದು ಕಾದಿದ್ದೀವಿ. 7 ಗಂಟೆಯಿಂದ ಕಾದು ಎಳೆ ಮಕ್ಕಳನ್ನ ಹಾಕ್ಕೊಂಡು 2 ಅವರ್ ಬಿಟ್ಟಿದ್ದಾರೆ. ಈ ಸರ್ಕಾರ 2 ಅವರಲ್ಲಿ ಅದ್ರಲ್ಲಿ ಸರ್ವರ್ ಬಿಸಿ, ಅದ್ರಲ್ಲಿ 1 ಅವರ್, ಅಟ್ಲೀಸ್ಟ್ 2 ಡೇಸ್ ಅಷ್ಟೇನಂತೆ. 10 ಡೇಸ್ ಆದ್ರೂ ಬಿಟ್ರೆ ಏನೋ ಅವರು ಇದು ನೋಡಿ. ಈಗ ನೋಡಿ, ಆ ಸೈಡ್ ನೋಡಿ, ಈ ಸೈಡ್ ನೋಡಿ, ಎಳೆ ಮಕ್ಕಳನ್ನ ಹಾಕೊಂಡು ಯಾವ ಥರ ಪೊಸಿಷನ್ನಲ್ಲಿ ಇದ್ದೀವಿ ನಾವು. ಯಾವ ಊರಿಂದ ಬಂದಿರೋದು ನೀವು? ಸರ್ ಇಲ್ಲಿ ಪಕ್ಕ ಬೀರ್ಮಂಗ್ಲ. ಎಷ್ಟು ಜನಕ್ಕೆ ಸೇರಿಸಬೇಕಾಗುತ್ತೆ ರೇಷನ್ ಕಾರ್ಡಲ್ಲಿ? ಎಷ್ಟು ಜನಕ್ಕೆ? 4 ಜನಕ್ಕೆ. ಹೌದು ಸರ್. ನಿನ್ನೆಯಿಂದ ಬಿಟ್ಟಿದ್ರೆ? ನಿನ್ನೆನೂ ಬಂದಿದ್ದೀವಿ ಸರ್. ನಿನ್ನೆ ಸರ್ವರ್ ಬಿಸಿ, 3/4 ಅವರ್ 1 ಅವರ್ ಮಾಡಿದ್ರೆ ಅಷ್ಟೇ. 1 ಅವರಲ್ಲಿ ಎಷ್ಟು ಜನ ಸರ್? ಎಷ್ಟು ಜನಕ್ಕೆ ಅಂತ ಮಾಡ್ತಾರೆ ಅವರು? ಅಟ್ಲೀಸ್ಟ್ ಒಂದು 10 ಡೇಸ್ ಆದ್ರೂ ಬಿಟ್ಟರೆ ಒಂದು ಅನುಕೂಲ ಆಗುತ್ತೆ. ಸರ್ಕಾರ ಈ ಥರ ಮಾಡ್ತಾ ಇದೆ. ಎಳೆ ಮಕ್ಕಳನ್ನ ಹಾಕೊಂಡು 6 ಗಂಟೆಗೆ 5 ಗಂಟೆಗೆ ಬಂದಿರೋರು ಇದ್ದಾರೆ, ಕೆಲವು ಕಡೆ ಇದೆ. ನಮ್ದು ನಿಯರ್ ಬೈ ನಾವು 7 ಗಂಟೆಗೆ ಬಂದಿದ್ದೀವಿ. ಅದು ಈ ಕಡೆ ಚೇಂಜ್ ಮಾಡಿಸ್ಕೊಳಕ್ ಬಂದಿದ್ದೀವಿ. ನಿನ್ನೆ ಎಲ್ಲ ಕಾದು ಹೋಗಿದ್ದೀವಿ, ಆಗಿಲ್ಲ ನೋಡಿ. ಇವಾಗ ಏನು ನುಗ್ಗಲಾಡಾಕ್ಬಿಟ್ರು, ತಳ್ತಾವ್ರೆ, ಆಗಲ್ಲ ಅಂತವ್ರೆ. ಯಲಹಂಕದಿಂದ ಇಲ್ಲಿಗ ಗೋರಿಬಿದ್ಲೂರ್ಗ ತಿದ್ದುಪಡಿ ಇಲ್ಲ. ಆ ಕಾರ್ಡು ಚೇಂಜ್ ಮಾಡ್ಸಕ ಇಲ್ಲಿಗ ಚೇಂಜ್ ಮಾಡಿಸ್ಕೋಬೇಕು. ಅಲ್ಲೇ ಐತೆ ಕಾರ್ಡು, ಇಲ್ಲಿ ಚೇಂಜ್ ಮಾಡಿಸ್ಕೋಬೇಕು. ಕೇಳಿದ್ರೆ 4 ಗಂಟೆ ಅಂತಾರೆ. ನಿನ್ನೆ ಬಂದ್ರೆ 4 ಗಂಟೆಗೆ ಅಂದ್ರು, ನಾವು 3 ಗಂಟೆಗೆ ಬಂದು ಇಲ್ಲಿ ಕಾಯ್ಕೊಂಡ್ವು. ಬಂದ್ರು ಹಾಗೆ
ಇಲ್ಲ, 6 ಗಂಟೆ ಗಂಟ ಇದ್ದೋದು. ಇವಾಗ ಬಂದರೆ ನೋಡಿ ಆಗೋದೇ ಇಲ್ಲ, 4 ಗಂಟೆಗೆ ಅಂತವ್ರೆ. ನೀಡಿರುವ ಕಾಲಾವಕಾಶಕ್ಕೆ ಕೇವಲ 5 ರಿಂದ 10 ಜನ ಅರ್ಜಿ ಸಲ್ಲಿಸಬಹುದು ಅಷ್ಟೇ. ನಾವು ನಿನ್ನೆ ಮತ್ತು ಬೆಳಗ್ಗೆ 7 ಗಂಟೆಯಿಂದ ಮಕ್ಕಳನ್ನ ಹೊತ್ತುಕೊಂಡು ಸೈಬರ್ ಕೇಂದ್ರಗಳ ಮುಂದೆ ತಿಂಡಿ ಊಟ ನೀರು ಇಲ್ಲದೆ ಸರತಿ ಸಾಲಿನಲ್ಲಿ ನಿಂತು ಕಾದು ಕಾದು ಸುಸ್ತಾಗಿದ್ದೇವೆ ಎಂದು ಕಣ್ಣೀರಿಡುತ್ತಾ ತಮ್ಮ ಅಳಲನ್ನ ಅರ್ಜಿದಾರರು ತೋಡಿಕೊಂಡರು. ಹೇಳ್ತಾರೆ, ಒಂದು 5 ನಿಮಿಷ ಬಿಡ್ತಾರೆ, ಆಮೇಲೆ ಇವತ್ತು ನಾಳೆ ಹೇಳ್ತಾರೆ ಡೇಟ್, ಇವತ್ತು ಬಿಟ್ಟೇ ಇರಲ್ಲ. ನೋಡ್ತಾ ಇರಿ, ಇದು ಬಡವ್ರ ಪರ ಮಾಡೋದ ಇದು? ಅಲ್ಲ, ನಾವು ನೋಡಿ ನಮ್ಮ ಮಿಸಸ್ಸು ನನ್ನ ಮಗಳದು 3 ಜನದ್ದು ಸೇರಿಸ್ಬೇಕು ಅಂತ ಹೇಳ್ಬಿಟ್ಟು 1 ವರ್ಷದಿಂದ ವೆಯ್ಟ್ ಮಾಡ್ತಾ ಇದ್ದೀವಿ. ಇವತ್ತು ಬಿಡ್ತೀನಿ ಅಂತ ಹೇಳ್ತಾರೆ, ತಿರುಗಿ ದಿನ ನಿಲ್ಸಾಕಿರ್ತಾರೆ, ಇಲ್ಲ ಸರ್ವರೇ ಇರಲ್ಲ. ಇದು ಬಡವ್ರ ಪರವಾಗಿರೋದಾ ಹೇಳಿ? ಇಲ್ಲ ಬಿಟ್ರೆ ಬಿಡಬೇಕು, ಇಲ್ಲ ಅಂದ್ರೆ ಸುಮ್ಮನೆ ಇರಬೇಕು. ಜನ ಕೆಲಸ ಕಾರ್ಯ ಎಲ್ಲ ಬಿಟ್ಬಿಟ್ಟು ಬರೀ ಸೈಬರ್ ಸೆಂಟ್ರಿಗೆ ಅಲಿತಾ ಇರ್ಬೇಕಾ? ಇಲ್ಲ, ಎಲ್ಲ ಸೈಬರ್ ಸೆಂಟ್ರಿಗೆ ಬಿಟ್ರೆ ಎಲ್ಲಿ ಬೇಕಾದ್ರೆ ಮಾಡಿಸ್ಕೊಂತಾರಲ್ವಾ ಅವರು? ಆ ಗ್ರಾಮವನ್ನಲ್ಲಿ ಬಿಡ್ತಾರೆ, ಗ್ರಾಮವನ್ನ ಫುಲ್ ರಶ್ಶು, ತಿರುಗಿ ಸರ್ವರೇ ಇರಲ್ಲ. ನಾನು ಏನಿಲ್ಲ ಅಂದರೂ 5 ಸಾರಿ ಬಂದಿದ್ದೀನಿ, 5 ಸಾರಿ ಬಂದು ವಾಪಸ್ ಹೋಗ್ತಾ ಇದ್ದೀನಿ. ಕಾರ್ಡ್ ಅಪ್ಲೈ ಮಾಡೋಕ್ಕೆ ನ್ಯೂ ರೇಷನ್ ಕಾರ್ಡ್ ಕೊಟ್ಟಿದ್ದೀವಿ ಅಣ್ಣ. ಏನೋ ಕೊಟ್ಟಿದ್ದೀವಿ, ಒಂದು 10 ಜನಕ್ಕೆ ಆಗ್ಬೋದು ಅಷ್ಟೇ, ಜಾಸ್ತಿ ಜನಕ್ಕೆ ಆಗಲ್ಲ. 2 ಅವರ್ಸ್ ಅಷ್ಟೇ ಕೊಟ್ಟಿರೋ ಟೈಮಿಂಗ್ಸು, 10 o'clock-ಇಂದ 12 o'clock-ವರೆಗೂ ಅಷ್ಟೇ. ಅನಿತಾ ಅಣ್ಣ, ಇಲ್ಲೇ KB ಗೌರಿಬಿದನೂರು. ಕೆಪಿ ಸಮೀರಾಚಾರಿ, MMTV ನ್ಯೂಸ್, ಗೌರಿಬಿದನೂರು. ಇದೀಗ ಬ್ರೇಕ್ ನಂತರ MMTV ನ್ಯೂಸ್ ಮುಂದುವರಿಯುತ್ತದೆ. ಎಲ್ಲ ನನ್ನ ಆತ್ಮೀಯರಿಗೆ ಹೃದಯಪೂರ್ವಕ ಆಹ್ವಾನ. ಗುಡಿಬಂಡೆ ಪಟ್ಟಣದ ತಾಲೂಕು ಕಚೇರಿ ಆವರಣದಲ್ಲಿ ನೂತನವಾಗಿ ನಿರ್ಮಿಸಿರುವ ನಂದಿನಿ ಹಾಲು ಉತ್ಪನ್ನಗಳ ಮಾರಾಟ ಮಳಿಗೆಯನ್ನು ತಿಲಕ್ ಮಾಲೀಕತ್ವದಲ್ಲಿ ಇದೇ ಜುಲೈ 4ರಂದು ಗುರುವಾರ ಬಾಗೇಪಲ್ಲಿ ವಿಧಾನಸಭಾ ಕ್ಷೇತ್ರದ ಜನಪ್ರಿಯ ಶಾಸಕರಾದ ಶ್ರೀ SN ಸುಬ್ಬಾರೆಡ್ಡಿರವರು, ತಹಸೀಲ್ದಾರ್ ಶ್ರೀಮತಿ ಮನೀಷಾ ಮಹೇಶ್ ಪತ್ರಿ ಹಾಗೂ KMF ನಿರ್ದೇಶಕರಾದ ಆದಿನಾರಾಯಣ ರೆಡ್ಡಿ ಅವರು ಆಗಮಿಸಿ ನಮ್ಮ ನೂತನ ಮಳಿಗೆಯನ್ನು ಉದ್ಘಾಟನೆ ಮಾಡಲಿದ್ದಾರೆ. ದಯಮಾಡಿ ಎಲ್ಲ ನನ್ನ ಆತ್ಮೀಯರು ಆಗಮಿಸಿ ನಮ್ಮ ನೂತನ ಮಳಿಗೆ ಉದ್ಘಾಟನಾ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಆಶೀರ್ವಾದ, ಸಹಕಾರ, ಬೆಂಬಲ ನೀಡಬೇಕೆಂದು ಈ ಮೂಲಕ ತಮ್ಮಲ್ಲಿ ವಿನಂತಿ ಮಾಡುತ್ತೇನೆ. ದಿನಾಂಕ 4/7/2024, ಸ್ಥಳ ತಾಲೂಕು ಕಚೇರಿ ಆವರಣ, ಇಂತಿ ಬಾಲಗಂಗಾಧರ ತಿಲಕ್, ಮಾಲೀಕ, ನಂದಿನಿ ಹಾಲು ಉತ್ಪನ್ನ ಮಾರಾಟ ಮಳಿಗೆ. ನಮ್ಮ ಮನೆಯಲ್ಲಿ ನೆಮ್ಮದಿ ಇರಲಿ ಅಂತ ನಾವೇನೆಲ್ಲ ಮಾಡ್ತೀವಿ. ವಾಸ್ತು ನೋಡ್ತೀವಿ, ಹೋಮ ಹವನ ಮಾಡ್ತೀವಿ, ಮನೆ ಹೊರಗಡೆ ದೃಷ್ಟಿ ಬೊಂಬೆನೂ ಕಟ್ತೀವಿ. ಎಲ್ಲ ಸರಿ, ಆದ್ರೆ ಕಟ್ಟಡದ ಒಳಗಡೆ TMT ಕಂಬಿಗಳು ಸ್ಟ್ರಾಂಗ್ ಆಗಿರ್ಬೇಕಲ್ವಾ? ಅದಕ್ಕೆ ಇಂಡಸ್ 555 DTMT, ಪ್ಯೂರ್, ಸ್ಟ್ರಾಂಗ್, ಸೂಪರ್ ಬಾಂಡಿಂಗ್. ಇಂಡಸ್ 555 DTMT, ಪ್ಯೂರ್, ಸ್ಟ್ರಾಂಗ್, ಸೂಪರ್ ಬಾಂಡಿಂಗ್. ಇಂಡಸ್ ಒಳಗೆ ನೆಮ್ಮದಿ ಹೊರಗೆ. ಶ್ರೀ ಚಾಮುಂಡೇಶ್ವರಿ ಎಂಟರ್ಪ್ರೈಸಸ್, ಸ್ಥಳ BB ರಸ್ತೆ, NH7 ಹತ್ತಿರ, ಹೈವೇ ಬ್ರಿಡ್ಜ್, ವಾಪಸಂದ್ರ, ಚಿಕ್ಕಬಳ್ಳಾಪುರ. ನಮ್ಮಲ್ಲಿ ಉತ್ತಮ ಗುಣಮಟ್ಟದ ಇಂಡಸ್ 555 DTMT, ಟಾಟಾ ಟಿಸ್ಕಾನ್, ವೈಸಾಗ್ TMT, RD TMT ಹಾಗೂ ಎಲ್ಲ ಬ್ರ್ಯಾಂಡ್ಗಳ TMT ಕಂಬಿಗಳು ಹೋಲ್ಸೇಲ್ ದರದಲ್ಲಿ ದೊರೆಯುತ್ತದೆ. ಅಲ್ಲದೆ ACC ಸುರಕ್ಷಾ, ಕೋರ್ಮಂಡಲ್ ಕಿಂಗ್, ಜುವಾರಿ, ದಾಲ್ಮಿಯಾ, ಪ್ರಿಯಾ, ಮಹಾ ಸಿಮೆಂಟ್ ಸೇರಿದಂತೆ ಎಲ್ಲ ರೀತಿಯ ಬ್ರ್ಯಾಂಡ್ಗಳ ಸಿಮೆಂಟ್ಗಳು ಹೋಲ್ಸೇಲ್ ದರದಲ್ಲಿ ದೊರೆಯುತ್ತದೆ. ಅಷ್ಟೇ ಅಲ್ಲ, 50ಕ್ಕಿಂತ ಹೆಚ್ಚು ಸಿಮೆಂಟ್ ಚೀಲಗಳನ್ನ ಖರೀದಿಸಿದಲ್ಲಿ ಫ್ರೀ ಡೆಲಿವರಿ ಇರುತ್ತದೆ. ಆನ್ ಟೈಮ್ ಸಪ್ಲೈನಿಂದ ಗ್ರಾಹಕರ ವಿಶ್ವಾಸವನ್ನ ಗಳಿಸಿದ್ದೇವೆ. ಇನ್ನೇಕೆ ತಡ, ಹಿಂದೆ ಭೇಟಿ ನೀಡಿ. ಶ್ರೀ ಚಾಮುಂಡೇಶ್ವರಿ ಎಂಟರ್ಪ್ರೈಸಸ್, ಸ್ಥಳ BB ರಸ್ತೆ, NH7 ಹತ್ತಿರ, ಹೈವೇ ಬ್ರಿಡ್ಜ್, ವಾಪಸಂದ್ರ, ಚಿಕ್ಕಬಳ್ಳಾಪುರ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 9663439899 9738131184. ಇಂಡಸ್ 555 DTMT, ಪ್ಯೂರ್, ಸ್ಟ್ರಾಂಗ್, ಸೂಪರ್ ಬಾಂಡಿಂಗ್. ಇಂಡಸ್ ಒಳಗೆ ನೆಮ್ಮದಿ ಹೊರಗೆ. RR Institutions, set up with the mission of imparting education to all sections of society, was established in the year 1993, converting the idea of providing high-quality education combined with excellent infrastructure into a reality in Indian context. RR Institutions,
ಸಮಾಜದ ಎಲ್ಲ ವಿಭಾಗಗಳಿಗೆ ಒತ್ತನ್ನ ಕೊಟ್ಟು 1993ರಲ್ಲಿ ಉತ್ತಮ ಶಿಕ್ಷಣವನ್ನು ಒದಗಿಸುವ ಆಶಯವನ್ನಿಟ್ಟುಕೊಂಡು ಸಂಸ್ಥೆಯನ್ನು ಸ್ಥಾಪಿಸಲಾಗಿದೆ. ಭಾರತದಲ್ಲಿ ಗುಣಮಟ್ಟ ಶಿಕ್ಷಣವನ್ನ ಅತ್ಯುತ್ತಮವಾದ ಮೂಲಭೂತ ಸೌಕರ್ಯಗಳೊಂದಿಗೆ ಒದಗಿಸುತ್ತಾ ಬರುತ್ತಿದೆ. Hello everyone, I'm Likita. I'm from Bangalore. Have been studying in this institution from 3 years and this is an amazing institution. As I have seen people coming out of this institution with flying colors, I'm sure that you people can fulfill all your dreams. RR Institutions. ಮಕ್ಕಳ ಪ್ರಥಮ ಕಲಿಕೆ ಹಾಗೂ ಆರೈಕೆಗೆ ಉತ್ತಮ ಆಯ್ಕೆ ನ್ಯೂ ಸ್ಟಾರ್ ಫ್ರೀ ಸ್ಕೂಲ್. ಸ್ಥಳ ವಾರ್ಡ್ ನಂಬರ್ 4 ಬಿಸೈಡ್ ಗಂಗೋತ್ರಿ ವಾಟರ್ ಸಪ್ಲೈ, ದಿನ್ನೆಹೊಸಹಳ್ಳಿ ರಸ್ತೆ, ಪ್ರಶಾಂತ್ ನಗರ, ಚಿಕ್ಕಬಳ್ಳಾಪುರ. 2024-25ನೇ ಸಾಲಿಗೆ ಡೇ ಕೇರ್, ಪ್ಲೇ ಗ್ರೂಪ್, ನರ್ಸರಿ, LKG, UKG ತರಗತಿಗಳಿಗೆ ದಾಖಲಾತಿಗಳು ಪ್ರಾರಂಭವಾಗಿದೆ. ನಗರ ಮತ್ತು ಗ್ರಾಮೀಣ ಭಾಗದ ಯುವತಿಯರಿಗೆ ಸುವರ್ಣಾವಕಾಶ. ನ್ಯೂ ಸ್ಟಾರ್ ಅಕಾಡೆಮಿ NTT, PTT ಹಾಗೂ MTT ಕೋರ್ಸ್ಗಳು ಚಿಕ್ಕಬಳ್ಳಾಪುರದಲ್ಲಿಗೆ ಮೊದಲ ಬಾರಿಗೆ ಪ್ರಾರಂಭವಾಗಿದೆ. 2024-25ನೇ ಸಾಲಿನ ದಾಖಲಾತಿಗಳು ಪ್ರಾರಂಭ. ಕನಿಷ್ಠ ವಿದ್ಯಾರ್ಹತೆ 10ನೇ ತರಗತಿ, PUC ಅಥವಾ ಯಾವುದೇ ಪದವಿ. ವಯಸ್ಸಿನ ಮಿತಿಯಿಲ್ಲ. ವಿಶೇಷ ಸೂಚನೆ: ಕೋರ್ಸಿಗೆ ಸೇರಿದ ಅಭ್ಯರ್ಥಿಗಳಿಗೆ ಸ್ಪೋಕನ್ ಇಂಗ್ಲಿಷ್ ಹಾಗೂ ಬೇಸಿಕ್ ಗ್ರಾಮರ್ ಅನ್ನು ಉಚಿತವಾಗಿ ಹೇಳಿಕೊಡಲಾಗುವುದು. ಅಲ್ಲದೆ ಕೋರ್ಸ್ ಮುಗಿದ ನಂತರ ಕೆಲಸವನ್ನು ಸಹ ಕೊಡಿಸಲಾಗುತ್ತದೆ. ಇನ್ನೇಕೆ ತಡ, ಹಿಂದೆ ಸಂಪರ್ಕಿಸಿ 8660182100 ಮತ್ತು 9900965471. ಬ್ರೀಚ್ ಶೋರ್ ಅಸ್ತಮಾ ಆಸ್ಪತ್ರೆ ಖ್ಯಾತ ವೈದ್ಯರಾದ ಡಾಕ್ಟರ್ ಮಹೇಶ್ NS ರವರಿಂದ ಶ್ವಾಸಕೋಶ ಹಾಗೂ ಅಸ್ತಮಾ ಕಾಯಿಲೆಗಳ ಚಿಕಿತ್ಸಾ ಕೇಂದ್ರ. ನಮ್ಮಲ್ಲಿ ಕೆಮ್ಮು, ಕಫ, ಉಬ್ಬಸ, ವೀಸಿಂಗ್, ಉಸಿರಾಟದ ಸಮಸ್ಯೆ, ಅತಿಯಾದ ಸೀನು, ಎದೆ ನೋವು, ನ್ಯೂಮೋನಿಯಾ, ನಿದ್ದೆಯಲ್ಲಿ ಗೊರಕೆ, ನಿದ್ರೆಯಲ್ಲಿ ಉಸಿಗಟ್ಟುವಿಕೆ ಮುಂತಾದ ಸಮಸ್ಯೆಗಳಿಗೆ ಚಿಕಿತ್ಸೆ ದೊರೆಯುತ್ತದೆ. PFD ಪರೀಕ್ಷೆಯಿಂದ ಧೂಮಪಾನ ಚಟ ಹಾಗೂ ಅಲರ್ಜಿ ಸಮಸ್ಯೆಯಿಂದ ಬಳಲುತ್ತಿರುವವರಿಗೆ ಶ್ವಾಸಕೋಶದಲ್ಲಿನ ನ್ಯೂನ್ಯತೆ ಬಗ್ಗೆ ತಿಳಿದು ಚಿಕಿತ್ಸೆ ನೀಡಲಾಗುವುದು. ಸಮಯ 10:30ರಿಂದ ಮಧ್ಯಾಹ್ನ 2:30ರವರೆಗೆ ಮಾತ್ರ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 6362409759. ವಿಳಾಸ: ಬಾಲಾಜಿ ಟಾಕೀಸ್ ಮುಂಭಾಗ, BB ರಸ್ತೆ, ಚಿಕ್ಕಬಳ್ಳಾಪುರ. ಶ್ರೀ ಮಂಜುನಾಥ ಬೋರ್ವೆಲ್ಸ್. ಸ್ಥಳ HP ಪೆಟ್ರೋಲ್ ಬಂಕ್ ಮುಂಭಾಗ, ಸಾಯಿ ನೇಹಾ ಬಿಲ್ಡಿಂಗ್, ವಾಪಸಂದ್ರ ಹತ್ತಿರ, NH44, BB ರಸ್ತೆ, ಚಿಕ್ಕಬಳ್ಳಾಪುರ. ಕರ್ನಾಟಕ ಅಂತರ್ಜಲ ಪ್ರಾಧಿಕಾರದಿಂದ ಮಾನ್ಯತೆ ಪಡೆದಿದ್ದು, ನಮ್ಮ ಸೇವೆಯ ಗುಣಮಟ್ಟದ ಖಾತ್ರಿಯಿಂದ ಸರ್ಕಾರಿ ಡ್ರಿಲ್ಲಿಂಗ್ ಲೈಸೆನ್ಸ್ ಸಹ ಪಡೆದಿರುತ್ತೇವೆ. ಬೋರ್ವೆಲ್ ಯಂತ್ರಗಳು ನವೀನ ತಂತ್ರಜ್ಞಾನದ ಸೆನ್ಸಾರ್ ಸಿಸ್ಟಮ್ ಒಳಗೊಂಡಿದ್ದು, ವೈಜ್ಞಾನಿಕವಾಗಿ ಬೋರ್ವೆಲ್ ಪಾಯಿಂಟ್ ಅನ್ನು ಗುರುತಿಸಿಕೊಡಲಾಗುವುದು. ಅಷ್ಟೇ ಅಲ್ಲ, ಕಾಲರ್ ಚಾರ್ಜ್ ಇಲ್ಲದೆ ಮಾರುಕಟ್ಟೆಗಿಂತ ಕಡಿಮೆ ದರದಲ್ಲಿ ಬೋರ್ವೆಲ್ ಕೊರೆಸಿಕೊಡಲಾಗುವುದು. ವಿಶೇಷ ಸೂಚನೆ: ಕೊರೆಸಿದ ಬೋರ್ವೆಲ್ನಲ್ಲಿ 1 ತಿಂಗಳೊಳಗೆ ಸಮಸ್ಯೆ ಕಂಡುಬಂದಲ್ಲಿ ಉಚಿತ ಸರ್ವಿಸ್ ಲಭ್ಯ. ಷರತ್ತುಗಳು ಅನ್ವಯ. ಇನ್ನೇಕೆ ತಡ, ಹಿಂದೆ ಸಂಪರ್ಕಿಸಿ 9448209106, 9448909106. ದೇವನಹಳ್ಳಿ ತಾಲೂಕು ಬೀರಸಂದ್ರ ಬಳಿಯ ಜಿಲ್ಲಾಡಳಿತ ಭವನದ ಮುಂಭಾಗ ರಾಷ್ಟ್ರೀಯ ಕಿಸಾನ್ ಸಂಘಟನೆ ವತಿಯಿಂದ ನ್ಯಾಯಕ್ಕಾಗಿ ಪ್ರತಿಭಟನೆ ನಡೆಸಿದರು. ಮೋಹನ್ ಕುಮಾರ್ ಅವರಿಗೆ, ಮುಖ್ಯಮಂತ್ರಿ ಅವರಿಗೆ, ಸುಳ್ಳು ವರದಿ ನೀಡುವ ಮಧು ಅವರಿಗೆ
ರಾಷ್ಟ್ರೀಯ ಕಿಸಾನ್ ಸಂಘಟನೆಯ ನೆಲಮಂಗಲ ತಾಲೂಕು ಘಟಕದಿಂದ ಜಿಲ್ಲಾ ಮತ್ತು ತಾಲೂಕು ಮಟ್ಟದ ಅಧಿಕಾರಿಗಳು, ಸರ್ವಾಧಿಕಾರಿ, ಬೆದರಿಕೆ, ಕಂದಾಯ ಇಲಾಖೆ ಸಿಬ್ಬಂದಿ ಅಧಿಕಾರಿಗಳು ಲಂಚಕ್ಕೆ ಬೇಡಿಕೆ ಒಡ್ಡುವ ಭೂಗಳ್ಳರಿಗೆ ನಕಲಿ ದಾಖಲೆ ಮಾಡಿಕೊಟ್ಟಿರುವ, ಸರ್ಕಾರಿ ಆಸ್ತಿಯನ್ನ ಲಪಟಾಯಿಸಿರುವ, ಆಡಳಿತವನ್ನ ರಾಜಕೀಯಕ್ಕೆ ಬಳಕೆ ಮಾಡಿಕೊಳ್ಳುವ, ಉಚ್ಚ ನ್ಯಾಯಾಲಯದ ಆದೇಶವನ್ನ ಉಲ್ಲಂಘಿಸಿ ನಕಲಿ ಪರವಾನಗಿ ನೀಡಿರುವ, ಸರ್ಕಾರಕ್ಕೆ ಸುಳ್ಳು ವರದಿ ನೀಡಿ ವಂಚಿಸಿರುವ ಉಪವಿಭಾಗಾಧಿಕಾರಿಗಳ ಕಚೇರಿ, ತಾಲೂಕು ಆಡಳಿತ, ಪಂಚಾಯಿತಿ ಆಡಳಿತ, ತಾಲೂಕು ಪಂಚಾಯಿತಿ ಆಡಳಿತದ ವಿರುದ್ಧವಾಗಿ ಕ್ರಮ ಕೈಗೊಳ್ಳಲು ಸರ್ಕಾರದಿಂದ ನೂರಾರು ಆದೇಶಗಳು ಇದ್ದರೂ ಕ್ರಮ ಕೈಗೊಳ್ಳದೆ ಉದಾಸೀನತೆ ತೋರಿ ಅಕ್ರಮಗಳನ್ನು ರಕ್ಷಿಸುತ್ತಿರುವ ಜಿಲ್ಲಾಡಳಿತದ ವಿರುದ್ಧ ಪ್ರತಿಭಟನೆ ಮಾಡಲಾಯಿತು. ರಾಷ್ಟ್ರೀಯ ಕಿಸಾನ್ ಸಂಘಟನೆಯ ರಾಷ್ಟ್ರೀಯ ಉಪಾಧ್ಯಕ್ಷ ಭೀಮಯ್ಯ ಮಾತನಾಡಿ, ದೊಡ್ಡಬಳ್ಳಾಪುರ ಉಪವಿಭಾಗಾಧಿಕಾರಿ ಕಚೇರಿಯಲ್ಲಿ ಮೊದಲನೇ ದರ್ಜೆ ಸಹಾಯಕರಾದ ಮನೋಜ್ ರವರ ಅಧಿಕಾರ ದುರುಪಯೋಗ, ಅಧಿಕಾರ ದರ್ಪ ಕಡಿವಾಣ ಹಾಕಲು ಕಳೆದ 10 ವರ್ಷಗಳಿಂದ ಸಾಧ್ಯವಾಗುತ್ತಿಲ್ಲ. ಏಕಪಕ್ಷೀಯವಾಗಿ ಕೆಲಸ ಮಾಡುವುದು ಹಾಗೂ ಉಪವಿಭಾಗಾಧಿಕಾರಿಗಳು ಮಾಡುವ ಕೆಲಸ ಮತ್ತು ಡೀಲ್ ಎಲ್ಲವನ್ನ ಈತನೇ ಮಾಡುತ್ತಾನೆ ಎಂದು ಆಕ್ರೋಶ ವ್ಯಕ್ತಪಡಿಸಿದರು. ಉಪವಿಭಾಗಾಧಿಕಾರಿಗಳ ಕಚೇರಿಯಲ್ಲಿ ಮೊದಲನೇ ದರ್ಜೆ ಸಹಾಯಕರಾದಂಥ ಮನೋಜ್ ರವರು ಸುಮಾರು ಈಗಾಗಲೇ 10-12 ವರ್ಷದಿಂದ ಕೆಲಸ ಮಾಡ್ತಾ ಇದ್ದಾರೆ. ಮೊದಲನೇ ದರ್ಜೆ ನೌಕರರಾಗಿ ಇಡೀ ಜಿಲ್ಲೆ, ಗ್ರಾಮಾಂತರ ಜಿಲ್ಲೆ ಏನೇನು ಉಪವಿಭಾಗಾಧಿಕಾರಿಗಳ ಕಚೇರಿನಲ್ಲಿ ಅಪೀಲ್ ಕೇಸ್ಗಳು 136/2 ಕೇಸಸ್ಗಳನ್ನೆಲ್ಲನೇ ಆಯಪ್ಪನೇ ಡೀಲ್ ಮಾಡೋದು. ಅವ್ರಿಗೆ ಏನು AC ಅವ್ರಿಗೆ ಯಾವುದನ್ನು ಕೂಡ ಆದೇಶ ಮಾಡಿ ಯಾವುದೂ ಕೂಡ ಮಾಡಿಲ್ಲ. ಎಲ್ಲ ಈ ಅಪ್ಪಂದೇನೆ ದರ್ಬಾರ್. ಯಾವುದೂ ಕೂಡ ಒಂದು ಏನು ಗೌರ್ಮೆಂಟ್ ಸರ್ಕ್ಯುಲರ್ ಇದೆ, 6 ಸರ್ಕ್ಯುಲರ್ ಇದೆ. ಏನಂತಂದರೆ ಜಿಲ್ಲಾಧಿಕಾರಿ ಇದು ಉಪವಿಭಾಗಾಧಿಕಾರಿಗಳು, ತಹಸೀಲ್ದಾರರು ಬೋಗಸ್ ಆಗಿರ್ಬೋದು ಅಥವಾ ನಕಲಿ ಆಗಿರ್ಬೋದು ಅಥವಾ ಇಲ್ಲೀಗಲಾಗಿ ಮಿಟೇಷನ್ ಮಾಡಿರೋದನ್ನೆಲ್ಲ ವಜಾ ಮಾಡೋಕ್ಕೆ ಅಧಿಕಾರ ಇರೋದು ಜಿಲ್ಲಾ ಉಪವಿಭಾಗಾಧಿಕಾರಿಗಳು. ಎಲ್ಲ ಈ ಅಪ್ಪನೇ ಹ್ಯಾಂಡ್ಲ್ ಎಲ್ಲ ಪ್ರತಿಯೊಂದೆಲ್ಲನೂ ಸರ್ಕಾರಿ ನೌಕರು ಅಲ್ದಲೇ ಇತರೆ ನೌಕರು 10-12 ಜನ ಇಟ್ಕೊಂಡಿದ್ದಾರೆ. ಇದ್ರ ಬಗ್ಗೆ ನಾವು ಗೌರ್ಮೆಂಟ್ಗೆ ಮಾನ್ಯ ಸಿದ್ದರಾಮಯ್ಯನವ್ರಿಗೂ ಕೊಟ್ಟಿದ್ದೀವಿ, ಪ್ರಾದೇಶಿಕ ಆಯುಕ್ತರಿಗೂ ಕೊಟ್ಟಿದ್ದೀವಿ, ಜಿಲ್ಲಾಧಿಕಾರಿಗಳಿಗೂ ಕೊಟ್ಟಿದ್ದೀವಿ ಆಕ್ಷನ್ ತಗೊಳ್ಳಿ ಅಂತ. ಆದರೂ ಮಾತ್ರ ಆಕ್ಷನ್ ತಗೊಳಕ್ಕೆ ಅವರು ಯಾವುದಕ್ಕೂ ಕೂಡ ಇದು ಮಾಡ್ತಾಯಿಲ್ಲ. ಮತ್ತೆ ಯಾವುದನ್ನ ಹಣ ಯಾವುದೋ ಕೊಟ್ಟರೆ ಮುನ್ಸಿಪಲ್ ಕ್ಲಿಯರ್ ಮಾಡಿಬಿಡ್ತಾರೆ, ಇಲ್ದಿದ್ರೆ ಫಾರ್ವರ್ಡ್ ಮಾಡೋದು ತಹಸೀಲ್ದಾರ್ಗಳಿಗೆ. ಅಲ್ಲಿ ಸುಮಾರು ವರ್ಷಾನುಗಟ್ಟಲೆ ನಿಂತ್ಕೊಂಡಿದ್ದಾವೆ. ಇಂಥ ಫೈಲು ಸಾವಿರಾರು ಫೈಲ್ಗಳು ಪೆಂಡಿಂಗ್ ಇದೆ. ಈ ತಾಲೂಕು ಕುಲುವಿನಲ್ಲಿ ಗ್ರಾಮ ಪಂಚಾಯಿತಿನಲ್ಲಿ ಅಧ್ಯಕ್ಷರು ಮತ್ತು PDO ಮೋಹನ್ ಕುಮಾರ್ ಅಂತ ಹೇಳಿ, ಅಧ್ಯಕ್ಷರು ಸುನಂದಮ್ಮ ಅಂತೇಳಿ, ಇವರು ಯಾವುದು ಇವ್ರಿಗೆ ಕಾನೂನು ಮತ್ತು ಸರ್ಕಾರದಂಥ ಅಧಿನಿಯಮಗಳು ಯಾವುದು ಇವ್ರಿಗೆ ಅಪ್ಲಿಕೇಬಲ್ ಆಗಲ್ಲ. ಇವ್ರು ಹೆಂಗೆ ಬೇಕಾದ್ರೂ ಹಂಗೆ ಪಂಚಾಯಿತಿಗಳಲ್ಲಿ ಇವರು ರೆಸಲ್ಯೂಷನ್ ಪಾಸ್ ಮಾಡ್ಬೋದು, ಯಾರನ್ನು ಬೇಕಾದ್ರೂ ಸಸ್ಪೆಂಡ್ ಮಾಡ್ತಾರೆ. ಒಂದು ಸಿಬ್ಬಂದಿ 14 ವರ್ಷದಿಂದ ಕೆಲಸ ಮಾಡ್ತಾ ಇದ್ದಾರೆ, ಇವರು ಅಕ್ರಮಕ್ಕೆ ಸಪೋರ್ಟ್ ಮಾಡಿಲ್ಲ ಅಂತೇಳಿ ಅವ್ರನ್ನ ಸಸ್ಪೆಂಡ್ ಮಾಡ್ತಾರೆ. ಅದಕ್ಕೊಂದು ನಿಯಮಾವಳಿಗಳು ಬೆಳೆಯುತ್ತೆ. 2 ನೋಟಿಸು, ಶೋಕಾಸ್ ನೋಟಿಸ್ 7 days ಟೈಮ್. ಒಂದು ನೋಟಿಸ್ ಕೊಡ್ತಾರೆ, ಅದು ಬೆಳಿಗ್ಗೆ ಇನ್ನೊಂದು ನೋಟಿಸ್ ಕೊಡ್ತಾರೆ, ಅದು ಬೆಳಿಗ್ಗೆ ಸಸ್ಪೆನ್ಷನ್ ಮಾಡ್ತಾರೆ. ಸಿಬ್ಬಂದಿ ಗೊತ್ತೇ ಇರಲ್ಲ ಅದು ನೋಟಿಸ್ ಕೊಟ್ಟಿರ್ತಾರೆ. ಇದ್ರ ಕುರಿತವಾಗಿ ಅವ್ರು ಹೈಕೋರ್ಟ್ಗೆ ಹೋಗ್ತಾರೆ, ಹೈಕೋರ್ಟ್ ಅದನ್ನ ಸ್ಕ್ವಾಶ್ ಮಾಡುತ್ತೆ, ಇದು ರದ್ದು ಮಾಡ್ತಾರೆ. ಅದನ್ನು ರದ್ದು ಮಾಡಿದ ಮೇಲೆ ತಿರ್ಗಾ ಅವ್ರ ಕೆಲಸಕ್ಕೆ ತೊಗೊಳೋದೆಲ್ಲ ಮುಂಚೆಗೆ ಸಸ್ಪೆಂಡ್ ಮಾಡಿ. ಏನು ಸರ್ ಇದ್ರ ಉದ್ದೇಶ? ಇವ್ರ ಅಕ್ರಮ ಏನು ಭ್ರಷ್ಟಾಚಾರಗಳು ಹಂಗಾರೆ ಏನು? ಇದ್ರ ಕುರಿತು ಸರ್ಕಾರಗಳಿಗೆ ನಾವು ಸಾಕಷ್ಟು ದೂರುಗಳು ಕೊಡ್ತೀವಿ, ಮನವಿಗಳು ಕೊಡ್ತೀವಿ, ಸುಮಾರು 8-10 ದೂರುಗಳು ಕೊಡ್ತೀವಿ. ಮತ್ತು RT ಅರ್ಜಿಗಳು ಕೊಡ್ತೀವಿ, 12 ಅರ್ಜಿಗಳು ಕೊಡ್ತೀವಿ. 12 ಅರ್ಜಿಗಳು ಕೂಡ ಇಲ್ಲಿವರೆಗೂ ಆನ್ಸರ್ ಕೊಡೋದು ಮಾಹಿತಿ ಆಗಲಿ. 12 ಅರ್ಜಿಗಳಿಗೆ ಇವರಿಗೆ ಸೆಕೆಂಡ್ ಅಪೀಲ್ ರಿಟ್ ಆಗಿದೆ. ಸದಸ್ಯರುಗಳು ಯಾರು ಅವರೆಲ್ಲ ಅಂಡರ್ಸ್ಟ್ಯಾಂಡಿಂಗ್, ಅವರೊಬ್ಬರ ಮೇಲೆ ಒಬ್ಬರು ಅಂಡರ್ಸ್ಟ್ಯಾಂಡಿಂಗ್. ಪ್ರತಿಭಟನೆ ವೇಳೆ ರಾಷ್ಟ್ರೀಯ ಕಿಸಾನ್ ಸಂಘಟನಾ ರಾಜ್ಯಾಧ್ಯಕ್ಷ ವಿಜಯ್ ಕುಮಾರ್, ಪ್ರಧಾನ ಕಾರ್ಯದರ್ಶಿ ಗಿರೀಶ್, ಕಾರ್ಯದರ್ಶಿ ಆನಂದ್, ಸಂಘಟನಾ ಕಾರ್ಯದರ್ಶಿ ಮಂಜುನಾಥ್ ಗೌಡ ಇನ್ನಿತರೆ ಹಲವು ಪದಾಧಿಕಾರಿಗಳು ಇದ್ದರು. ಆರ್ಷಾಪಿ, MMTV ನ್ಯೂಸ್, ದೇವನಹಳ್ಳಿ. ಚಿಕ್ಕಬಳ್ಳಾಪುರ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಿನಲ್ಲಿ ಸಾಂಸ್ಕೃತಿಕ, ಕ್ರೀಡೆ, NSS, NCC, ಸ್ಕೌಟ್ಸ್ ಅಂಡ್ ಗೈಡ್ಸ್, ಯೂತ್ ರೆಡ್ ಕ್ರಾಸ್ ಹಾಗೂ ವಿವಿಧ ಚಟುವಟಿಕೆಗಳ ಸಮಾರೋಪ ಸಮಾರಂಭ ಕಾರ್ಯಕ್ರಮ ಅದ್ದೂರಿಯಾಗಿ ನಡೆಯಿತು.
ಚಿಕ್ಕಬಳ್ಳಾಪುರ ನಗರದಲ್ಲಿರುವ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಿನಲ್ಲಿ ಸಾಂಸ್ಕೃತಿಕ ಕ್ರೀಡೆ, ಎನ್ಎಸ್ಎಸ್, ಎನ್ಸಿಸಿ, ಸ್ಕೌಟ್ಸ್ ಮತ್ತು ಗೈಡ್ಸ್, ಯೂತ್ ರೆಡ್ ಕ್ರಾಸ್ ಹಾಗೂ ವಿವಿಧ ಚಟುವಟಿಕೆಗಳ ಸಮಾರೋಪ ಸಮಾರಂಭ ಕಾರ್ಯಕ್ರಮಕ್ಕೆ ಸಮಾಜ ಸೇವಕ ಹಾಗೂ ಬಿಕ್ಕಲಹಳ್ಳಿ ಯೋಗ ಮುನೇಶ್ವರ ದೇವಾಲಯದ ಅಧ್ಯಕ್ಷರಾದ ಮಂಜುನಾಥ್ ಅವರು ದೀಪ ಬೆಳಗುವ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು. ಈ ವೇಳೆ ಮಾತನಾಡಿದ ಅವರು, ಗ್ರಾಮೀಣ ಪ್ರದೇಶದ ಯುವಕನನ್ನು ಈ ಸಮಾರಂಭದ ಕಾರ್ಯಕ್ರಮಕ್ಕೆ ಕರೆದಿರುವುದು ತುಂಬಾ ಖುಷಿ ತಂದಿದೆ. ಸರ್ಕಾರಿ ಶಾಲಾ ಕಾಲೇಜುಗಳಲ್ಲಿ ಓದುವ ಮಕ್ಕಳನ್ನ ನೋಡಿದ್ರೆ ಸಂತೋಷ ಆಗುತ್ತೆ. ಖಾಸಗಿ ಕಾಲೇಜುಗಳಲ್ಲಿ ಓದಿ ಹೊರ ದೇಶಗಳಲ್ಲಿ ಕೆಲಸ ಮಾಡಿಕೊಂಡು ದೇಶ ತಂದೆ ತಾಯಿಯರನ್ನ ಮರೆತು ವೃದ್ಧಾಶ್ರಮದಲ್ಲಿ ಸೇರಿಸಿ ಬಿಡುತ್ತಾರೆ. ಆದರೆ ಸರ್ಕಾರಿ ಕಾಲೇಜುಗಳಲ್ಲಿ ಓದಿದ ಮಕ್ಕಳು ಮಾತ್ರ ಇಲ್ಲೇ ಕೆಲಸ, ಕೃಷಿ ಕೆಲಸಗಳನ್ನ ಮಾಡಿಕೊಂಡು ತಂದೆ ತಾಯಂದಿರನ್ನ ಚೆನ್ನಾಗಿ ನೋಡಿಕೊಳ್ತಾರೆ. ಹಾಗಾಗಿ ಪೋಷಕರು ಸಹ ಸರ್ಕಾರಿ ಕಾಲೇಜುಗಳಲ್ಲಿ ಮಕ್ಕಳನ್ನ ಓದಿಸುವ ಕೆಲಸ ಮಾಡಬೇಕೆಂದು ಹೇಳಿದ್ರು. ನಾನು ಈ ಕಾಲೇಜಿನ ಒಂದು ವಾರ್ಷಿಕ ಇದರಲ್ಲಿ ಭಾಗವಹಿಸಲು ನನ್ನನ್ನು ಗುರುತಿಸಿ, ಗ್ರಾಮೀಣ ಭಾಗದಲ್ಲಿಂಥ ಒಂದು ಬಡ ವಿದ್ಯಾರ್ಥಿನ ಗುರುತಿಸಿ ಈ ಕಾಲೇಜಿನ ಕಾರ್ಯಕ್ರಮಕ್ಕೆ ಕರ್ಕೊಂಡಿರೋ ನನಗೆ ಭಾಳ ಸಂತೋಷ ತಂದಿದೆ. ಮತ್ತು ಇದು ಸರ್ಕಾರಿ ಕಾಲೇಜ್ ಆಗಿರೋದ್ರಿಂದ ಈ ರೀತಿ ಒಂದು ಗ್ರಾಮೀಣ ಕಾರ್ಯಕ್ರಮಗಳನ್ನು ನಡೆಸ್ಕೊಡ್ತಾ ಇರೋದು ನಾನು ಮೊದಲನೇ ಬಾರಿಗೆ ನೋಡಿ ಭಾಳ ಸಂತೋಷ ಆಗಿದೆ. ಮಕ್ಕಳಲ್ಲಿ ನಾವು ಇಂಥ ಕಾರ್ಯಕ್ರಮ, ಇಂಥ ಕಲೆಯನ್ನು ರೂಢಿಸಬೇಕು ಅಂತೇಳಿ ನನ್ನ ಕಾಲೇಜಿನ ಪರವಾಗಿ ಕಾಲೇಜಿನವ್ರಿಗೆ ಇನ್ನು ಹೆಚ್ಚಿನ ಒಂದು ಧನ್ಯವಾದಗಳು ತಿಳಿಸಕ್ಕೆ. ನೀವು ಹೇಳ್ತಾ ಇದ್ರಿ ಖಾಸಗಿ ಶಾಲೆಯಲ್ಲಿ ಓದೋಂಥವ್ರನ್ನ ಕೂಡ ಬೇರೆ ಫಾರಿನ್ ಕೆಲಸ ಮಾಡ್ಕೊಂಡು ನೋಡಿ, ಇವತ್ತು ನಮ್ಮ ದೇಶದಲ್ಲಿ ಖಾಸಗಿ ಶಾಲೆಯಲ್ಲಿ ಓದಂಥ ಮಕ್ಕಳು ವಿದೇಶದಲ್ಲಿದ್ದಾರೆ. ಇದು ಸರ್ಕಾರಿ ಶಾಲೆಯಲ್ಲಿ ಓದಂಥ ಮಕ್ಕಳು ನಮ್ಮ ಗ್ರಾಮೀಣ ಭಾಗದಿಂದ ಹಿಡಿದು ಸಣ್ಣ ಒಂದು ಇದರಿಂದ ಹಿಡಿದು ಇವತ್ತು ದೊಡ್ಡ ಪೋಸ್ಟ್ವರೆಗೂ ಸರ್ಕಾರಿ ಶಾಲೆಯಲ್ಲಿ ಕಾಲೇಜಲ್ಲಿ ಓದಂಥ ಮಕ್ಕಳೇ ಇರೋದು. ಇವತ್ತು ಇಡೀ ದೇಶದಲ್ಲಿ ನೀವು ಯಾರನ್ನೇ ತಗೊಳ್ಳಿ, ಸರ್ಕಾರಿ ಶಾಲೆಯಲ್ಲಿ ಓದಂಥ ಮಕ್ಕಳೇ ಅತ್ಯುನ್ನತ ಸ್ಥಾನವನ್ನು ಅಲಂಕರಿಸಿದ್ದಾರೆ. ಹಾಗಾಗಿ ಈ ಗ್ರಾಮೀಣ ಸರ್ಕಾರಿ ಶಾಲೆಗಳಿಗೆ ನಾವು ಹೆಚ್ಚಿನ ಪ್ರೋತ್ಸಾಹ ಕೊಟ್ಟು ಸರ್ಕಾರಿ ಶಾಲೆಗಳನ್ನೇ ಬೆಳೆಸ್ಬೇಕು. ಇವತ್ತು ನೋಡಿ, ಖಾಸಗಿ ಶಾಲೆಯಲ್ಲಿ ಓದಂಥ ಮಕ್ಕಳು ವಿದೇಶದಲ್ಲಿದ್ದಾರೆ. ಮಕ್ಕಳು ಅಪ್ಪ ಅಮ್ಮ ಎಲ್ಲ ಬಂದು ಅನಾಥಾಶ್ರಮ ಸೇರ್ಕೊಂಡಿದ್ದಾರೆ. ಅಂತಹ ಪರಿಸ್ಥಿತಿ ಖಾಸಗಿ ಶಾಲೆಗಳು ಬಂದಿದೆ. ಸರ್ಕಾರಿ ಶಾಲೆಯಲ್ಲಿ ಓದಂಥ ಮಕ್ಕಳು ಅಪ್ಪ ಅಮ್ಮನೂ ನೋಡಿಕೊಂಡು ಇತ್ತು ಕೃಷಿನೂ ನೋಡಿಕೊಂಡು ದೇಶಕ್ಕೂ ಒಳ್ಳೆಯ ಒಂದು ಕೊಡುಗೆಯನ್ನು ಕೊಡ್ತಾ ಇದ್ದಾರೆ ಅಂತ ನನ್ನ ಅನಿಸಿಕೆ ಹೇಳ್ತಾ ಇದ್ದೀನಿ. ಇನ್ನು ಕಾರ್ಯಕ್ರಮದಲ್ಲಿ ಬಿಸಿಎ ವಿದ್ಯಾರ್ಥಿಗಳಿಂದ ಮೂಡಿಬಂದ ಜಾನಪದ ನೃತ್ಯ ಅತ್ಯಮೋಘವಾಗಿತ್ತು. ವಿದ್ಯಾರ್ಥಿಗಳಿಂದ 20 ನಿಮಿಷದ ವೀರಭದ್ರ ಕುಣಿತ, ಕಂಸಾಳೆ, ಮಾರಿ ಕುಣಿತ, ಶಕ್ತಿ ಕರಗ, ವೀರಗಾಸೆ, ನವಿಲು ಕುಣಿತವನ್ನ ಮಾಡಿ ನಿಬ್ಬೆರಗಾಗಿಸುವಂತೆ ಮಾಡಿತ್ತು. ವಿದ್ಯಾರ್ಥಿಗಳು ಈ ಅಪರೂಪದ ಕ್ಷಣಗಳನ್ನು ಸವಿದು ಶಿಳ್ಳೆ, ಕೇಕೆ ಹೊಡೆದು ಎಂಜಾಯ್ ಮಾಡಿದ್ರು.
ಹೆಸರು ಲಿಖಿತಾ. ನಾನು ಗೌರ್ಮೆಂಟ್ ಫಸ್ಟ್ ಇಯರ್ ಗೌರ್ಮೆಂಟ್ ಕಾಲೇಜಲ್ಲಿ ಓದ್ತಾ ಇದ್ದೀನಿ. ಇವತ್ತು ನಮ್ಮ ಕಾಲೇಜ್ ಆ್ಯನಿವರ್ಸರಿ ಇತ್ತು. ನಾವು ನಮ್ಮ ಕಾಲೇಜ್ಗೆ ಏನಾದರೂ ಒಂದು ಗಿಫ್ಟ್ ಕೊಡಬೇಕು ಅಂತ ತುಂಬ ದಿನದಿಂದ ಶ್ರಮಪಟ್ಟು ಇದು ಜಾನಪದ ನೃತ್ಯವನ್ನು ಮಾಡಿದ್ದೇವೆ. ನಮ್ಮ ಸರ್ ಲಕ್ಷ್ಮಣ್ ಸರ್ ಅವರು ತುಂಬ ದಿವಸದಿಂದ ತುಂಬ ಪ್ರಾಕ್ಟೀಸ್ ಕೊಟ್ಟು ತುಂಬ ಕಷ್ಟಪಟ್ಟು ನಾವು ಮಾಡಿದ್ದೀವಿ. ಇವತ್ತು ತುಂಬ ಚೆನ್ನಾಗಿ ಬಂತು. ನನಗೆ ತುಂಬ ಖುಷಿ ಆಗ್ತಾ ಇದೆ. ಎಲ್ಲರಿಗೂ ತುಂಬ ಧನ್ಯವಾದಗಳು ಹೇಳ್ತಾ ಇದ್ದೀನಿ. ತುಂಬ ಥ್ಯಾಂಕ್ ಯು. ಎಲ್ಲರೂ ತುಂಬ ಖುಷಿ ಪಟ್ಟರು. ನಮ್ಮನ್ನೆಲ್ಲ ನೋಡಿ ವಿಸಿಲ್ಸ್ ಆಗಿ ತುಂಬಾ ಖುಷಿ ಪಟ್ಟರು. ನಾವು ಪರ್ಫಾರ್ಮ್ ಮಾಡಬೇಕಾದ್ರೆ ಕೂಡ ತುಂಬ ಖುಷಿ ಪಟ್ಟರು. ಎಲ್ಲರೂ ವಿಸಿಲ್ಸ್ ಆಗಿ ನಮ್ಮ ಕರ್ನಾಟಕದ ಸಂಸ್ಕೃತಿಯನ್ನು ನಾವು ಉಳಿಸಿದ್ದೀವಿ. ನಾವು ಈ ಕಲ್ಚರ್ ಆಕ್ಟಿವಿಟಿ ಒಂದು ಮಾಡಿದ್ದೀವಿ ಅಂತ ನಮ್ಮ ಪ್ರಥಮ ದರ್ಜೆ ಕಾಲೇಜಲ್ಲಿ BA ಓದ್ತಿದ್ದೀನಿ, ಸೆಕೆಂಡ್ ಸೆಮ್ಮು. ಈ ಥರ ವೇಷಭೂಷಣ ಹಾಕ್ಕೊಳ್ಳೋದು ತುಂಬ ಖುಷಿ ಕೊಡುತ್ತೆ, ತುಂಬ ಎನರ್ಜಿ ಇದಾಗುತ್ತೆ, ತುಂಬ ಚೆನ್ನಾಗಿರುತ್ತೆ. ನೋಡೋರು ತುಂಬ ಚೆನ್ನಾಗಿ ಕಾಣಿಸುತ್ತೆ. ತುಂಬ ಖುಷಿ ಆಯಿತು. ತುಂಬ ಚೆನ್ನಾಗಿ ಪಾರ್ಟಿಸಿಪೇಟ್ ಮಾಡಿದ್ದೀನಿ. ಈ ವೇಳೆ ಸಾಂಸ್ಕೃತಿಕ ಕ್ರೀಡೆ, NSS, NCC, ಸ್ಕೌಟ್ಸ್ ಮತ್ತು ಗೈಡ್ಸ್, ಯೂತ್ ರೆಡ್ ಕ್ರಾಸ್ ಹಾಗೂ ವಿವಿಧ ಚಟುವಟಿಕೆಗಳಲ್ಲಿ ಭಾಗವಹಿಸಿದ ವಿಜೇತರಿಗೆ ಪ್ರಶಸ್ತಿ ಪತ್ರ ಮತ್ತು ನೆನಪಿನ ಕಾಣಿಕೆ ವಿತರಣೆ ಮಾಡಿದರು. ಕಾರ್ಯಕ್ರಮದಲ್ಲಿ ಕಾಲೇಜಿನ ಬೋಧಕ ವರ್ಗ, ಸಿಬ್ಬಂದಿ ಮತ್ತು ಸಾವಿರಾರು ವಿದ್ಯಾರ್ಥಿಗಳಿದ್ದರು. ಕಳ್ವಾರ ಅರುಣ್, MMTV ನ್ಯೂಸ್, ಚಿಕ್ಕಬಳ್ಳಾಪುರ. ಇದೀಗ ಬ್ರೇಕ್ ನಂತರ MMTV ನ್ಯೂಸ್ ಮುಂದುವರಿಯುತ್ತದೆ. ಕೃಷ್ಣ ರುಕ್ಮಿಣಿ ಕಾಲೇಜು, ಸ್ಥಳ ಕೈಗಾರಿಕಾ ವಲಯ, ಹಳೆ RTO ಆಫೀಸ್ ಹತ್ತಿರ, BB ರಸ್ತೆ, ಚಿಕ್ಕಬಳ್ಳಾಪುರ. ಶ್ರೀ ರೇವಣ ಸಿದ್ದೇಶ್ವರ ಶಿಕ್ಷಣ ಸಂಸ್ಥೆಯ ಅಂಗಸಂಸ್ಥೆಯಾಗಿದ್ದು ಕಳೆದ 15 ವರ್ಷಗಳಿಂದ 100% ಫಲಿತಾಂಶ ನೀಡುತ್ತಾ ಸಾಗುತ್ತಿದೆ. 2024-25ನೇ ಸಾಲಿಗೆ ದಾಖಲಾತಿಗಳು ಪ್ರಾರಂಭವಾಗಿದೆ. PUC, ಕಾಮರ್ಸ್, EBACS, HEBA, ಆರ್ಟ್ಸ್, HEPS, ಡಿಗ್ರಿ, BCA, BCom, BA. ನಮ್ಮ ಕಾಲೇಜಿನ ವಿಶೇಷತೆಗಳೆಂದರೆ ಕೈಗೆಟುಕುವ ಶುಲ್ಕ, ಮೌಲ್ಯಾಧಾರಿತ ಶಿಕ್ಷಣ, ಪರಿಣಿತ ಉಪನ್ಯಾಸಕರ ವೃಂದ, ಉತ್ಸಾಹಭರಿತ ಕ್ಯಾಂಪಸ್, ಆಧುನಿಕ ತಂತ್ರಜ್ಞಾನದಿಂದ ಕೂಡಿದ ಆಡಿಯೋ ವಿಜುವಲ್ ಕೊಠಡಿಗಳನ್ನು ಒಳಗೊಂಡಿದೆ. ವಿದ್ಯಾರ್ಥಿಗಳ ಪ್ರತಿಭೆಗೆ ತಕ್ಕಂತೆ ಪಠ್ಯೇತರ ಚಟುವಟಿಕೆಗಳಿಗೂ ವಿಶೇಷ ಆದ್ಯತೆ ನೀಡಲಾಗುತ್ತದೆ. ವಿಶೇಷ ಸೂಚನೆ: ಡಿಸ್ಟಿಂಕ್ಷನ್ಸ್ ಹೊಂದಿದ ವಿದ್ಯಾರ್ಥಿಗಳಿಗಾಗಿ ವಿಶೇಷ ರಿಯಾಯಿತಿಗಳು ಲಭ್ಯವಿದೆ. ಇನ್ನೇಕೆ ತಡ, ಹಿಂದೆ ಭೇಟಿ ಕೊಡಿ. ಕೃಷ್ಣ ರುಕ್ಮಿಣಿ ಕಾಲೇಜು, ಸ್ಥಳ ಕೈಗಾರಿಕಾ ವಲಯ, ಹಳೆ RTO ಆಫೀಸ್ ಹತ್ತಿರ, BB ರಸ್ತೆ, ಚಿಕ್ಕಬಳ್ಳಾಪುರ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 9972856004, 9740461966. Another number 08156459051. ಮಾನಸ ಆಸ್ಪತ್ರೆ, BB ರಸ್ತೆ, ಚಿಕ್ಕಬಳ್ಳಾಪುರ. ಡಾಕ್ಟರ್ ಮಧುಕರ್ ಹಾಗೂ ಡಾಕ್ಟರ್ ಸುಷ್ಮಾರವರ ಸಾರಥ್ಯದಲ್ಲಿ ಆರೋಗ್ಯ ಕ್ಷೇತ್ರದಲ್ಲಿ ಸಂಚಲನ ಮೂಡಿಸಿ ವಿಶ್ವಾಸಾರ್ಹ ಆರೋಗ್ಯ ಸೇವೆಯಿಂದ ನಗರ ಹಾಗೂ ಗ್ರಾಮೀಣ ಭಾಗದ ಜನರ ಮನೆ ಮಾತಾಗಿದೆ. ನುರಿತ ತಜ್ಞ ವೈದ್ಯರಿಂದ ಗುಣಮಟ್ಟ ಖಾತ್ರಿಯ ವೈದ್ಯಕೀಯ ಸೇವೆ ಲಭ್ಯ. ಸುಸಜ್ಜಿತ ಹಾಸಿಗೆಗಳುಳ್ಳ NICU, ಸ್ತ್ರೀರೋಗ, ಪ್ರಸೂತಿ, ಬಂಜೆತನ ನಿವಾರಣೆ ತಜ್ಞರಾದ ಡಾಕ್ಟರ್ ಸುಷ್ಮಾ, ಶಿಶು ಆರೈಕೆ ವಿಭಾಗದಲ್ಲಿ ನುರಿತ ಮಕ್ಕಳ ತಜ್ಞರಾದ ಡಾಕ್ಟರ್ ಗಿರಿಜಾ ಕಾರ್ಯನಿರ್ವಹಿಸುತ್ತಿದ್ದು, ವೆಂಟಿಲೇಟರ್ ವ್ಯವಸ್ಥೆಯೊಂದಿಗೆ ಆರೋಗ್ಯ ಸೇವೆ ಒದಗಿಸಲಾಗುತ್ತಿದೆ. ಉತ್ತಮ ಆರೋಗ್ಯ ತಜ್ಞರ ಸೇವೆ ಲಭ್ಯ ಮತ್ತು ಔಷಧಾಲಯ ಸೇವೆ ಲಭ್ಯ. ಸಾಯಿ ನೇಹಾ ಟೈರ್ ಸೊಲ್ಯೂಷನ್ಸ್, ಅಪೋಲೋ ಟೈರ್ಸ್ ರಿಟ್ರೇಡ್ ಝೋನ್, HB ಪೆಟ್ರೋಲ್ ಬಂಕ್ ಮುಂಭಾಗ, ವಾಪಸಂದ್ರ ಹತ್ತಿರ, BB ರಸ್ತೆ, NS7, ಚಿಕ್ಕಬಳ್ಳಾಪುರ. ನಮ್ಮಲ್ಲಿ ಸಿಯೆಟ್ ಹಾಗೂ ಅಪೋಲೋ ಸೇರಿದಂತೆ ಎಲ್ಲಾ ಬ್ರ್ಯಾಂಡ್ಗಳ ಟೈರ್ಗಳು ಟ್ರಕ್ಸ್ ಆಡ್ ಬ್ಲೂ ದೊರೆಯುತ್ತವೆ. ಅತ್ಯಾಧುನಿಕ ತಂತ್ರಜ್ಞಾನ ಯಂತ್ರಗಳಿಂದ ಎಲ್ಲಾ ಮಾದರಿ ಟೈರ್ಗಳನ್ನು ರೀಟ್ರೇಡ್ ಮಾಡಲಾಗುತ್ತದೆ. ಟ್ರಕ್, ಬಸ್, ಕಾರ್ಗಳಿಗೆ 3D ಅಲೈಟ್ಮೆಂಟ್ ಮಾಡಲಾಗುವುದು. ಅಲ್ಲದೆ ಎಲ್ಲಾ ವಾಹನಗಳ ಬ್ಯಾಟರಿಗಳು ಎಮಿಷನ್ ಟೆಸ್ಟ್, ಎಲ್ಲಾ ಮೋಟಾರ್ ವೆಹಿಕಲ್ಸ್ ಇನ್ಶೂರೆನ್ಸ್, ಎಂಜಿನ್ ಡಿಕಾರ್ಬನೈಸೇಷನ್ ಮಾಡಲಾಗುವುದು. ಇನ್ನೇಕೆ ತಡ, ಒಮ್ಮೆ ಭೇಟಿ ಕೊಡಿ. ಸಾಯಿ ನೇಹಾ ಟೈರ್ ಸೊಲ್ಯೂಷನ್ಸ್, ಅಪೋಲೋ ಟೈರ್ಸ್ ರಿಟ್ರೇಡ್ ಝೋನ್, HB ಪೆಟ್ರೋಲ್ ಬಂಕ್ ಮುಂಭಾಗ, ವಾಪಸಂದ್ರ ಹತ್ತಿರ, BB ರಸ್ತೆ, NS7, ಚಿಕ್ಕಬಳ್ಳಾಪುರ. ಬಾಗೇಪಲ್ಲಿ ಜನತೆಗೊಂದು ಸುವರ್ಣ ಅವಕಾಶ. ಆದ್ಯ ಸ್ಕ್ಯಾನಿಂಗ್ ಪಾಯಿಂಟ್, ರಿಯಾಯಿತಿ ದರದಲ್ಲಿ ಆರೋಗ್ಯ ತಪಾಸಣೆ. ಸ್ಥಳ DVG ರೋಡ್, 21ನೇ ವಾರ್ಡ್, ನಿಯರ್ ಕೋರ್ಟ್ ಕಾಂಪ್ಲೆಕ್ಸ್, ಬಾಗೇಪಲ್ಲಿ. ನಮ್ಮಲ್ಲಿ ಅತ್ಯಾಧುನಿಕ ತಂತ್ರಜ್ಞಾನದಿಂದ ಕೂಡಿದ CT ಸ್ಕ್ಯಾನ್, ಎಕ್ಸ್ರೇ, ಅಲ್ಟ್ರಾಸೌಂಡ್, ಮೆಡಿಕಲ್ ಲ್ಯಾಬೋರೇಟರಿ, ಫಿಸಿಯೋಥೆರಪಿ, ECG,
2D ಇಕೋ ಟೆಸ್ಟ್, ENT ಕನ್ಸಲ್ಟೇಷನ್ ಹಾಗೂ ಸ್ಪೆಷಾಲಿಟಿ ಕನ್ಸಲ್ಟೇಷನ್ಗಳು ಲಭ್ಯ. ವಿಶೇಷ ಸೂಚನೆ: ಸಿಟಿ ಸ್ಕ್ಯಾನ್, ಎಕ್ಸ್ರೇ, ಲ್ಯಾಬೊರೇಟರಿ ಸೌಲಭ್ಯವು ದಿನದ 24 ಗಂಟೆಯೂ ದೊರೆಯುತ್ತದೆ ಹಾಗೂ ಹೋಮ್ ಕಲೆಕ್ಷನ್ ಸರ್ವಿಸ್ ಸಹ ಲಭ್ಯ. ಇನ್ನೇಕೆ ತಡ? ಹಿಂದೆ ಸಂಪರ್ಕಿಸಿ ಆದ್ಯ ಸ್ಕ್ಯಾನಿಂಗ್ ಪಾಯಿಂಟ್. ಸ್ಥಳ ಡಿವಿಜಿ ರೋಡ್, 21ನೇ ವಾರ್ಡ್, ನಿಯರ್ ಕೋರ್ಟ್ ಕಾಂಪ್ಲೆಕ್ಸ್, ಬಾಗಿಪಲ್ಲಿ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 6362197377. ಕಾವೇರಿ ಬೋರ್ವೆಲ್ಸ್ನ ನಿಮ್ಮ ಯುವ ರೈತ ಬಾಂಧವ ಅಡ್ಗಲ್ ಪಾತೂರು ಅಂಬರೀಶ್ ರವರು ಚಿಕ್ಕಬಳ್ಳಾಪುರ ಜಿಲ್ಲೆಯಾದ್ಯಂತ ಸಮಸ್ತ ರೈತ ಬಾಂಧವರಿಗೆ ಬೋರ್ವೆಲ್ ಇತಿಹಾಸದಲ್ಲಿಯೇ ಹಿಂದೆಂದೂ ಕಾಣದ ಅತ್ಯಾಕರ್ಷಕ ರಿಯಾಯಿತಿಗಳನ್ನು ಕೊಡುತ್ತಿದ್ದಾರೆ. ನಮ್ಮ ಕಾವೇರಿ ಬೋರ್ವೆಲ್ಸ್ ವತಿಯಿಂದಲೇ ನಿಮ್ಮ ಭೂಮಿಯಲ್ಲಿಯೇ ಬೋರ್ವೆಲ್ ಪಾಯಿಂಟ್ ಮಾಡಿಕೊಟ್ಟು ನಮ್ಮ ಕಾವೇರಿ ಬೋರ್ವೆಲ್ಸ್ ವತಿಯಿಂದಲೇ ನಿಮಗೆ ಬೋರ್ವೆಲ್ ಕೊರೆಸಿಕೊಡುತ್ತೇವೆ. ನಮ್ಮ ರೈತ ಬಾಂಧವರಿಗೆ ಮತ್ತೊಂದು ಸಂತಸದ ಸುದ್ದಿ ಎಂದರೆ, ಆಕಸ್ಮಿಕವಾಗಿ ಬೋರ್ವೆಲ್ ಕೊರೆಸುವಾಗ ನೀರು ಬಾರದಿದ್ದಲ್ಲಿ ಅಥವಾ ಬೋರ್ವೆಲ್ ಫೈಲೂರಾದಲ್ಲಿ ಬೋರ್ವೆಲ್ ನಿಂತ ಸ್ಥಳದಲ್ಲೇ ಒಟ್ಟು ಮೊತ್ತದಲ್ಲಿ ಅರ್ಧದಷ್ಟು ಹಣ ವಾಪಸ್ ಕೊಡುತ್ತೇವೆ. ನಮ್ಮ ಕಾವೇರಿ ಬೋರ್ವೆಲ್ಸ್ನಲ್ಲಿ ಬೋರ್ವೆಲ್ ಕೊರೆಸುವ ನಮ್ಮ ಆತ್ಮೀಯ ರೈತ ಬಾಂಧವರಿಗೆ ಯಾವುದೇ ರೀತಿಯ ಟ್ರಾನ್ಸ್ಪೋರ್ಟ್ ಚಾರ್ಜ್, ಮೀಲ್ಸ್ ಚಾರ್ಜ್, ವೆಲ್ಡಿಂಗ್ ಚಾರ್ಜ್, ಕಾಲರ್ ಚಾರ್ಜ್, ಕ್ಯಾಬ್ ಚಾರ್ಜ್ ಇರೋದಿಲ್ಲ. ಮತ್ತು ನಮ್ಮ ಕಾವೇರಿ ಬೋರ್ವೆಲ್ಸ್ನಲ್ಲಿ ಬೋರ್ವೆಲ್ ಕೊರೆಸುವ ನಮ್ಮ ಅನ್ನದಾತ ಬಾಂಧವರಿಗೆ ಹೆಚ್ಚಿನ ಹೊರೆಯಾಗದಂತೆ ಮಾರುಕಟ್ಟೆ ಬೆಲೆಯಲ್ಲಿ ಕೇಸಿಂಗ್ ಹಾಕಿಸಿಕೊಡುತ್ತೇವೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ನಿಮ್ಮ ಯುವ ರೈತ ಬಾಂಧವ ಅಡ್ಗಲ್ ಪಾತೂರು ಅಂಬರೀಶ್. ನಿಮ್ಮ ಮಕ್ಕಳ ಶೈಕ್ಷಣಿಕ ಸರ್ವಾಂಗೀಣ ಅಭಿವೃದ್ಧಿಗಾಗಿ ಶ್ರೀ ವಿಷ್ಣುಪ್ರಿಯ PU ಮತ್ತು ಡಿಗ್ರಿ ಕಾಲೇಜು, ಜಡಲತಿಮ್ಮನಹಳ್ಳಿ, ನಂದಿಗೋಲ್ಡ್ ಸ್ಟೋರೇಜ್ ಹಿಂಭಾಗ, ಚಿಕ್ಕಬಳ್ಳಾಪುರ. 2024-25ನೇ ಸಾಲಿನ ದಾಖಲಾತಿಗಳು ಪ್ರಾರಂಭ. ಪ್ರಥಮ PUC ವಿಜ್ಞಾನ ವಿಭಾಗ, PCMB, PCMCS ವಾಣಿಜ್ಯ ವಿಭಾಗ, EBAS, EBACS ಡಿಗ್ರಿ, BCom, BBA, MCom. 100% ಫಲಿತಾಂಶ. ಸತತ 25 ವರ್ಷಗಳಿಂದ ಉತ್ತಮ ಶಿಕ್ಷಣವನ್ನ ನೀಡುತ್ತಾ ಸಮಾಜಕ್ಕೆ ಉದಯೋನ್ಮುಖ ಪ್ರತಿಭೆಗಳನ್ನ ಕೊಟ್ಟ ಹೆಗ್ಗಳಿಕೆಗೆ ಪಾತ್ರವಾಗಿರುವ ಕಾಲೇಜು ಶ್ರೀ ವಿಷ್ಣುಪ್ರಿಯ PU ಮತ್ತು ಡಿಗ್ರಿ ಕಾಲೇಜು. ವಿಷ್ಣುಪ್ರಿಯ ಸ್ಕೂಲ್ ಆಫ್ ಎಕ್ಸಲೆನ್ಸ್ ಶಾಲೆ. LKGಯಿಂದ 10ನೇ ತರಗತಿಯವರೆಗೆ 2024-25ನೇ ಸಾಲಿಗೆ ದಾಖಲಾತಿಗಳು ಪ್ರಾರಂಭವಾಗಿದೆ. ಸ್ಥಳ ಹೊಸಹುಡ್ಯ, ಕೇಶವಾರ ಅಂಚೆ, ಚಿಕ್ಕಬಳ್ಳಾಪುರ. ಕೋಲಾರ ಮತ್ತು ಚಿಕ್ಕಬಳ್ಳಾಪುರ ಜಿಲ್ಲೆ ಕೇವಲ ರೇಷ್ಮೆ, ಹೈನುಗಾರಿಕೆ, ಹಣ್ಣು ಮತ್ತು ತರಕಾರಿ ಉತ್ಪಾದನೆಗೆ ಸೀಮಿತವಾಗಿಲ್ಲ. ಈ ಮಣ್ಣಿನ ಗುಣ ಹೇಗಿದೆ ಎಂದರೆ, ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಸಹ ವಿದ್ಯಾರ್ಥಿಗಳು ಸಾಧನೆ ಮಾಡಿರುವ ಇತಿಹಾಸವಿದೆ ಎಂದು ತಹಶೀಲ್ದಾರ್ BN ಸ್ವಾಮಿ ಹೇಳಿದರು. ಪ್ರಮುಖ ಹಂತ ಉದ್ದೇಶಕ್ಕೋಸ್ಕರ ಅವರಲ್ಲಿ ಪ್ರತಿಭೆಯನ್ನು ಗುರುತಿಸಬೇಕಂತೇಳಿ ಶಿಡ್ಲಘಟ್ಟ ನಗರದ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಿನಲ್ಲಿ ಕಾಲೇಜು ವಾರ್ಷಿಕೋತ್ಸವ ಕಾರ್ಯಕ್ರಮದಲ್ಲಿ ತಹಸೀಲ್ದಾರ್ BN ಸ್ವಾಮಿ ಭಾಗವಹಿಸಿ ಮಾತನಾಡಿದ್ದಾರೆ. ಮೊದಲು ಕೋಲಾರ ಮತ್ತು ಚಿಕ್ಕಬಳ್ಳಾಪುರ ಜಿಲ್ಲೆಯ ವಿದ್ಯಾರ್ಥಿಗಳು ಪರೀಕ್ಷೆಯಲ್ಲಿ ಅತ್ಯುತ್ತಮ ಸಾಧನೆ ಮಾಡಿದ್ರು. ಅದಕ್ಕಾಗಿ KAS ಎಂದರೆ ಕೋಲಾರ ಅಡ್ಮಿನಿಸ್ಟ್ರೇಟಿವ್ ಸರ್ವಿಸ್ ಎನ್ನುತ್ತಿದ್ದ ಪರಿಸ್ಥಿತಿ ನಿರ್ಮಾಣವಾಗಿತ್ತು. ಈಗ ವಿದ್ಯಾರ್ಥಿಗಳಲ್ಲಿ ಸ್ಪರ್ಧಾತ್ಮಕ ಪರೀಕ್ಷೆಗಳ ಬಗ್ಗೆ ಅಭಿರುಚಿ ಕಡಿಮೆಯಾಗುತ್ತಿದೆ ಎಂದು ಕಳವಳ ವ್ಯಕ್ತಪಡಿಸಿದ್ದಾರೆ. ಅವಿಭಜಿತ ಕೋಲಾರ ಜಿಲ್ಲೆಯ ಮಣ್ಣಿಗೆ ಎಲ್ಲಾ ಕ್ಷೇತ್ರದಲ್ಲಿ ಸಾಧನೆ ಮಾಡುವ ಶಕ್ತಿ ಅಡಗಿದೆ. ವಿದ್ಯಾರ್ಥಿಗಳು ತಮ್ಮ ಸಮಯವನ್ನ ವ್ಯರ್ಥ ಮಾಡದೆ ಪೋಷಕರ ಶ್ರಮಕ್ಕೆ ಧಕ್ಕೆಯಾಗದಂತೆ ವಿದ್ಯೆ ನೀಡುವ ಉಪನ್ಯಾಸಕರ ಹೆಸರಿಗೆ ಮತ್ತು ತಾಲೂಕಿಗೆ ಜೊತೆಗೆ ಜಿಲ್ಲೆಗೆ ಕೀರ್ತಿ ತರುವಂತಹ ಕೆಲಸವನ್ನ ಮಾಡಬೇಕು. ಅತಿಯಾದ ಆತ್ಮವಿಶ್ವಾಸ ಬೇಡ. ನಿರಂತರ ಪ್ರಯತ್ನ ಮಾಡಿ ಗುರಿ ಸಾಧಿಸುವ ಮೂಲಕ ಜೀವನದಲ್ಲಿ ಏನಾದರೂ ಸಾಧನೆ ಮಾಡಬೇಕು ಎಂದು ಕರೆ ನೀಡಿದ್ದಾರೆ. ಇತಿಹಾಸ ಮತ್ತು ಪರಂಪರೆ ವತಿಯಿಂದ ಮೊದಲನೇ ಬಾರಿಗೆ ಪ್ರಾಚೀನ ದಾಖಲೆಗಳು ಅಥವಾ ಚಾರಿತ್ರಿಕ ದಾಖಲೆಗಳ ಪ್ರದರ್ಶನ ಹಮ್ಮಿಕೊಂಡಿದ್ದೆವು. ಮೊದಲನೇ ಬಾರಿಗೆ ಡಿಸೆಂಬರ್ ತಿಂಗಳಲ್ಲಿ ನಾವು ರಕ್ತದಾನ ಕೂಡ ಹಮ್ಮಿಕೊಂಡಿದ್ದೆವು. NSS ಮತ್ತು ಬೇರೆ ಬೇರೆ ಸಮಿತಿಗಳ ವತಿಯಿಂದ ಹಲವಾರು ನೆಕ್ಸ್ಟ್ ಮುಂದೆ ಬರುವಂತಹ ದಿನಗಳಲ್ಲಿ
ಮತ್ತು ಮುಂದೆ ಬರುವಂತಹ ಸಾಲುಗಳಲ್ಲಿ ಅಥವಾ ಶೈಕ್ಷಣಿಕ ವರ್ಷದಲ್ಲಿ ವಿದ್ಯಾರ್ಥಿ ಸಂಖ್ಯೆಯನ್ನು ಹೆಚ್ಚಿಸಬೇಕಂತ ಹೇಳಿ ನಾವು ಕಳೆಗಳನ್ನು ತಂದಿದ್ದೇವೆ. ಆದರೂ ಕೂಡ ಈ ವಿದ್ಯಾರ್ಥಿಗಳನ್ನು ಹೇಗೆ ಗುರುತಿಸೋದು, ಅವರನ್ನ ಈ ಸಂದರ್ಭದಲ್ಲಿ ಕಾಲೇಜಿನ ಪ್ರಾಂಶುಪಾಲ ಡಾಕ್ಟರ್ ವೆಂಕಟೇಶ್, ಇತಿಹಾಸ ವಿಭಾಗದ ಪ್ರಾಧ್ಯಾಪಕ ಡಾಕ್ಟರ್ ಶಫಿ ಅಹ್ಮದ್, ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ ಅಧ್ಯಕ್ಷ ಡಾಕ್ಟರ್ ಕೋಡಿ ರಂಗಪ್ಪ, ಕ್ರೆಸೆಂಟ್ ಶಾಲೆಯ ಕಾರ್ಯದರ್ಶಿ ಮೊಹಮ್ಮದ್ ತಮೀಮ್ ಅನ್ಸಾರಿ ಮತ್ತಿತರರು ಉಪಸ್ಥಿತರಿದ್ದರು. ತಮೀಮ್ ಪಾಷಾ, ಎಂಎಂಟಿವಿ ನ್ಯೂಸ್, ಶಿಡ್ಲಘಟ್ಟ. ಕೆಎಸ್ಆರ್ಟಿಸಿ ಬಸ್ನಲ್ಲಿ ಬೆಂಕಿ ಕಾಣಿಸಿಕೊಂಡಿದ್ದು ಗಾಬರಿಗೊಂಡ ಪ್ರಯಾಣಿಕರು ಎದ್ದು ಬಿದ್ದು ಬಸ್ನಿಂದ ಹೊರಬಂದ ಘಟನೆ ಗುಡಿಬಂಡೆ ಪಟ್ಟಣದಲ್ಲಿ ನಡೆಯಿತು. ಗೌರಿಬಿದನೂರಿನಿಂದ ಗುಡಿಬಂಡೆ ಮಾರ್ಗವಾಗಿ ಬಾಗೇಪಲ್ಲಿಗೆ ಹೋಗುವ ಸಾರಿಗೆ ಬಸ್ನಲ್ಲಿ ಶಾರ್ಟ್ ಸರ್ಕ್ಯೂಟ್ ಆಗಿ ಬೆಂಕಿ ಕಾಣಿಸಿಕೊಂಡಿದೆ. ಕೂಡಲೇ ಎಚ್ಚೆತ್ತುಕೊಂಡ ಚಾಲಕ ಬಸ್ ನಿಲ್ಲಿಸಿ ನೀರನ್ನು ಹಾಕಿ ಬೆಂಕಿ ನಂದಿಸಿದ ಘಟನೆ ನಡೆಯಿತು. ಇನ್ನು ಬಸ್ನಲ್ಲಿದ್ದ ಪ್ರಯಾಣಿಕರು ಬರುತ್ತಿದ್ದ ಹೊಗೆಯನ್ನು ನೋಡಿ ನೂಕುನುಗ್ಗಲಿನಲ್ಲಿ ಬಸ್ನಿಂದ ಕೆಳಗಿಳಿದರು. ಇನ್ನು ಕೆಲವರಂತೂ ಕಿಟಕಿಗಳಲ್ಲಿ ಹೊರಬಂದ ಘಟನೆ ಸಹ ನಡೆಯಿತು. ಏನಾಗಿದೆ ಹೇಳಿ, ಏನು ಸ್ಟಾರ್ಟ್ ಆಗಿದೆ? ಹೆಚ್ಚು ಪ್ರಯಾಣಿಕರನ್ನು ಹತ್ತಿಸಿಕೊಂಡಿರುವುದಕ್ಕೆ ಈ ಘಟನೆ ನಡೆದಿದೆ ಎಂದು ಸ್ಥಳೀಯರು ಆರೋಪಿಸುತ್ತಾ, ಸುಮಾರು 3 ಬಸ್ಗಳಲ್ಲಿ ಪ್ರಯಾಣಿಸುವಷ್ಟು ಪ್ರಯಾಣಿಕರನ್ನು ಒಂದೇ ಬಸ್ಸಿನಲ್ಲಿ ತುಂಬಿಸಿಕೊಂಡು ಬಂದಿದ್ದು, ಏರು ರಸ್ತೆಯಲ್ಲಿ ಹೆಚ್ಚು ಒತ್ತಡ ಹಾಕಿದ ಕಾರಣ ಇಂಜಿನ್ ಹೆಚ್ಚು ಬಿಸಿ ಬಂದು ಬೆಂಕಿ ಹುಟ್ಟಿಕೊಂಡಿದ್ದು, ಚಾಲಕನ ಸಮಯ ಪ್ರಜ್ಞೆಯಿಂದ ದೊಡ್ಡ ಅನಾಹುತ ತಪ್ಪಿತೆಂದು ಸ್ಥಳೀಯರು ತಿಳಿಸಿದರು. ಒಟ್ಟಾರೆ ಶಕ್ತಿ ಯೋಜನೆ ಪ್ರಾರಂಭವಾದಾಗಿಂದ ಬಸ್ಗಳ ಸೌಲಭ್ಯ ಕಡಿಮೆಯಾಗಿದ್ದು, ಒಂದೇ ಬಸ್ನಲ್ಲಿ ಹೆಚ್ಚು ಪ್ರಯಾಣಿಕರನ್ನು ತುಂಬಿಸುವುದರಿಂದ ಇಂತಹ ಅನಾಹುತಗಳು ನಡೆಯುತ್ತಿವೆ. ಕೂಡಲೇ ಸಾರಿಗೆ ಇಲಾಖೆಯ ಅಧಿಕಾರಿಗಳು ಹೆಚ್ಚು ಬಸ್ಗಳನ್ನು ನಿಯೋಜನೆ ಮಾಡಬೇಕೆಂದು ಸಾರ್ವಜನಿಕರು ಒತ್ತಾಯಿಸಿದರು. ಎನ್ವಿ ವೆಂಕಟೇಶ್, ಎಂಎಂಟಿವಿ ನ್ಯೂಸ್, ಗುಡಿಬಂಡೆ. ಗ್ರಾಮ 1 ಕೇಂದ್ರಗಳಲ್ಲಿ ಕೈಕೊಟ್ಟ ಸರ್ವರ್, ಕಾದು ಕಾದು ಸುಸ್ತಾದ ಜನ, ಗ್ಯಾರಂಟಿ ಕಮಾಲ್ನಿಂದ ಕಂಗೆಟ್ಟ ಸಾರ್ವಜನಿಕರು. ಕರ್ತವ್ಯದಲ್ಲಿ ಚಿಕ್ಕಬಳ್ಳಾಪುರ ಸಿಂಗಂ, ಆರೋಪಿಗಳ ಪಾಲಿಗೆ ಸಿಂಹ ಸ್ವಪ್ನ, ಎಸ್ಪಿ ಡಿಎಲ್ ನಾಗೇಶ್ ವರ್ಗಾವಣೆ. ಗ್ರಾಮ 1 ಕೇಂದ್ರಗಳಲ್ಲಿ ನೂಕುನುಗ್ಗಲು, ತಲೆನೋವಾದ ಸರ್ವರ್ ಸಮಸ್ಯೆ, ಅಧಿಕಾರಿಗಳಿಗೆ ಹಿಡಿಶಾಪ ಹಾಕಿದ ಸಾರ್ವಜನಿಕರು. ವಿವಿಧ ಬೇಡಿಕೆಗಳಿಗೆ ಆಗ್ರಹ, ಭ್ರಷ್ಟ ಅಧಿಕಾರಿಗಳ ವಿರುದ್ಧ ಆಕ್ರೋಶ, ರಾಷ್ಟ್ರೀಯ ಕಿಸಾನ್ ಸಂಘಟನೆಯಿಂದ ಪ್ರತಿಭಟನೆ. ವಿಶ್ವಾಸಾರ್ಹ ಸುದ್ದಿಗಳಿಗಾಗಿ ತಪ್ಪದೇ ವೀಕ್ಷಿಸಿ ಎಂಎಂಟಿವಿ ನ್ಯೂಸ್.